Today's topic is breast milk versus formula milk. ಹಾಲು ಬರಲ್ಲ, ಇಂಜೆಕ್ಷನ್ ಹಾಕ್ತಿರ್ತಾರೆ, ಏನೇನೋ ಹೇಳಿದ್ರು ಅವೆಲ್ಲ ಮಸಾಜ್ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ಅದು ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಸ್ವಲ್ಪ ಮೋಷನ್ ಫ್ರೀಕ್ವೆನ್ಸಿ ರೆಡ್ಯೂಸ್ ಆಗುತ್ತೆ. ಪಾದಕ್ಕೆ ಹೊಡೆದ್ರೆ ಹಿಂಗೆ ಎದ್ಬಿಡು, ನಮ್ಗೆ ಹಂಗೆ ಹೊಡಿಯೋಕೆ ಒಂಥರ ಮಮ್ಮಿಗೆ ಮಮ್ಮಿ ನೀನಾದ್ರು ಹೊಡಿಯಪ್ಪ ಅಂದ್ರೆ ಆಗುತ್ತೆ. ಫಾರ್ಮುಲಾ ಮಿಲ್ಕ್ ಕೆಟ್ಟದು ಅಂತ ಹೇಳಲ್ಲ ಎಲ್ಲ ಡಾಕ್ಟರ್ಸ್. ನಾನು ಎಲ್ಲರೂ ಕೇಳ್ತಾ ಇದ್ದೆ ಯಾಕೆ ಹಿಂಗೆ ತಲೆ ತಿಂತಾರೆ ಅಂತ ಅನ್ಸೋದು. ಆಸ್ ಅ ಮದರ್ ದ ಮೋರ್ ಯು ರೆಸ್ಟ್ ದ ಮೋರ್ ಮಿಲ್ಕ್ ಯು ಪ್ರೊಡ್ಯೂಸ್. ಆ್ಯಂಡ್ ನಾ ಟಿಪ್ಸು ಪುಟ್ ಯುವರ್ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಇಷ್ಟು. Hello everyone, welcome back to my YouTube channel. Yes, another vlog with Mama. ಸೊ ಎಲ್ಲರೂ ಹೇಗಿದ್ರಾ, ಎಲ್ಲರೂ ಸೂಪರ್ ಡೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಾವು ಕೂಡ ಸಕಲಾಗಿದ್ದೀವಿ. ಮಮ್ಮಿ ಸ್ವಲ್ಪ ಹುಷಾರಿಲ್ಲ, ಶೀಸ್ ಓಕೆನಾ? ಮಮ್ಮಿ ಹೇಗಿದೆಯಾ? ಏನಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದೀವಿ. ವಾಯ್ಸಲ್ಲಿ ಗೊತ್ತಾಗುತ್ತೆ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಅಂತ. ಸೊ ಎಸ್, ಟುಡೇಸ್ ಟಾಪಿಕ್ ಈಸ್ ಬ್ರೆಸ್ಟ್ ಮಿಲ್ಕ್ ವರ್ಸಸ್ ಫಾರ್ಮುಲಾ ಮಿಲ್ಕ್. ಫಸ್ಟ್ ಹೇಳ್ಬಿಡ್ತೀನಿ ದಟ್ ಐ ಆಮ್ ನಾಟ್ ಎ ಎಜುಕೇಟರ್ ಆರ್ ನಾನು ಡಾಕ್ಟರ್ ಅಲ್ಲ. ನಾನು ಈ ಥರದ್ದೆಲ್ಲ ನಿಮ್ಗೆ ಹೀಗೆ ಮಾಡಿ ಅಂತ ಏನು ಹೇಳ್ತಾ ಇಲ್ಲ. ಇಟ್ಸ್ ಆಲ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ನ್ಯೂ ಮಾಮ್. ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ಮೇನ್ಲಿ ನಾನು ಯಾಕೆ ವಿಡಿಯೋ ಮಾಡ್ತೀನಿ ಅಂತ, ನಾನು ಕೂಡ ನ್ಯೂ ಮಾಮ್ ಆದಾಗ, ಪಾಪು ಹುಟ್ಟಿದಾಗ ಐ ವಾಸ್ ಸರ್ಚಿಂಗ್ ಫಾರ್ ಸಚ್ ವೀಡಿಯೋಸ್ ಸೊ ದಟ್ ಇಟ್ಸ್ ನಾಟ್ ಜಸ್ಟ್ ಮೀ ಅಂತ ನಿಮ್ಗೆ ಅನ್ನಿಸ್ಬಾರ್ದು. ನನಗೆ ಮಾತ್ರ ಹಿಂಗಾಗ್ತಾ ಇದೆಯಾ, ನಮ್ಮ ಪಾಪು ಮಾತ್ರ ಹಿಂಗಾಗ್ತಾ ಇದೆಯಾ, ಈ ಥರ ಇದಾಗೋದು ನಾರ್ಮಲ್ಲ, ಎಲ್ಲರೂ ಹಿಂಗೇನಾ ಅಂತೆಲ್ಲ ತುಂಬ ಕ್ವೆಶನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಡೇ ಪಾಪು ಹುಟ್ಟಿದ ದಿನದಿಂದ ಸ್ಟಾರ್ಟ್ ಮಾಡ್ತೀನಿ. ಆಪರೇಷನ್ ಥಿಯೇಟರಿಂದ ಹೊರಗೆ ಬಂದು ವಾರ್ಡಿಗೆಲ್ಲ ಶಿಫ್ಟ್ ಆದಮೇಲೆ ಫಸ್ಟ್ ಥಿಂಗ್ ಡೇ ಡೇಟ್ ವಾಸ್ ಪಾಪುಗೆ ಲ್ಯಾಚ್ ಮಾಡಿಸ್ಬೇಕು ಅಂತ ಹೇಳಿ. ವಿ ವರ್ ಪ್ರಿಪೇರ್ಡ್ ಮುಂಚೆನೆ, ಬಿಕಾಸ್ ಪಾಪು ಹುಟ್ಟಿದ ತಕ್ಷಣ ಕಷ್ಟ ಆಗತ್ತೆ ಅಂತ ಹೇಳಿ ಒಳ್ಳೆ ಎಲ್ಲ ತಗೊಂಡು ಜಿಯಾಟಿಗೆ ಹೋಗಿ ಚೆನ್ನಾಗಿರೋ ಶೇಪ್ ಆಗಿರೋದಲ್ಲ, ಚುಚ್ಚುತ್ತೆ ಬಾಯಿಗೆ, ಫಸ್ಟು ಒಳ್ಳೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಳ್ಳೆ ತಂದಿದ್ರು. ಆ್ಯಂಡ್ ನಾವೆಲ್ಲ ಹೆದರ್ಸ್ಬಿಟ್ಟಿದ್ರು ಸ್ಟಾರ್ಟಿಂಗ್ಗೆ, ಹಾಲು ಬರಲ್ಲ, ಇಂಜೆಕ್ಷನ್ ಹಾಕ್ತಿರ್ತಾರೆ, ಏನೇನೋ ಹೇಳಿದ್ರು. ಅವಾಗ ಪ್ರಿಪೇರ್ ನರ್ಸ್ ಎಲ್ಲ ಬಂದು ಇದು ಮಾಡ್ತಾರೆ. ಏನೂ ಇಲ್ಲ, ಬಿಕಾಸ್ ಅದಕ್ಕೆ ನಾನು ಇನ್ನೊಂದು ಟಿಪ್ಸ್ ಕೊಡ್ತೀನಿ. ನೀವು ಮುಂಚಿಂದಾನೇ ಲೈಕ್ ಫ್ರಮ್ ದ ಬಿಗಿನಿಂಗ್ ಐ ಡಿಡ್ ದಿಸ್ ಮಸಾಜ್, ಬ್ರೆಸ್ಟ್ ಮಸಾಜ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಗೆಟ್ ಡಾಕ್ಟರ್ ಹೇಳಿದ್ರು ನನಗೆ. ಆ್ಯಂಡ್ ನಾನು ಲಾಸ್ಟಲ್ಲಿ ಆ ಥರ ಎಲ್ಲ ಹಿಂಸೆ ಪಡೋದಕ್ಕಿಂತ ಐ ವಾಸ್ ಪ್ರಿಪೇರ್ಡ್ ಇದಕ್ಕೆಲ್ಲ. ಸೊ ಎವ್ರಿ ಡೇ ಅಲ್ಲದೆ ಹೋದ್ರು ವೆನ್ ಐ ಲೈಕ್ ಆಫ್ಟರ್ ಶಾರ್ ಆ ಥರ ಮಾಯಿಶ್ಚರೈಸರ್ ಏನಾದರೂ ಹಚ್ಕೊಳ್ತಾರಲ್ಲ, ಆವಾಗ ನಿಪಲ್ ಬಟರ್ ಅಂತ ಸಿಗುತ್ತೆ. ಸೊ ಎನಿ ಬ್ರ್ಯಾಂಡ್ ಯು ಕೆನ್ ಚೆಕ್ ಆನ್ಲೈನ್ ಆ್ಯಂಡ್ ಬೈ. ಸೊ ನಿಪಲ್ ಬಟರ್ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಇಟ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ನನಗೆ ಅದು ಹೆಲ್ಪ್ ಆಯಿತು. ಲ್ಯಾಚ್ ಮಾಡೋದಕ್ಕೆ ನರ್ಸ್ ಎಲ್ಲ ಬಂದರು. ಶಿ ವಾಸ್ ಏಬಲ್ ಟು ಲ್ಯಾಚ್. ನಂಗೆ ಖುಷಿ ಆಯಿತು. ಆ್ಯಂಡ್ ಅದು ನನಗೆ ಅವಳು ಒಳ್ಳೆ ನಾವು ಕುಡ್ಸೋಕ್ಕೆ ಪ್ರಸನ್ನ ಬರಲಿಲ್ಲ. ಆ್ಯಕ್ಚುಲಿ ಎಲ್ಲ ತಗೊಂಡು ಯೂಸ್ ಆಗಲಿಲ್ಲ. ಅವಳು ಏನಿಲ್ಲ, ಆರಾಮಾಗಿ ಶಕ್ತಿ ಮಾಡ್ತಾ ಇದ್ದಾಳೆ. ಇವಾಗ ಖುಷಿ ಆಯಿತು. ನರ್ಸೂ ಆಶ್ಚರ್ಯಪಟ್ಟರು, ಪರವಾಗಿಲ್ಲ ಅಂದ್ಬಿಟ್ಟು. ಅದಾದರೆ ಫಸ್ಟ್ 3 days ಹಾಲು ತುಂಬ ಒಳ್ಳೇದು ಮಗುವಿಗೆ. ಹಾಂ, ಅದು ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಸ್ವಲ್ಪ ನೀರು ಥರನೇ ಇರುತ್ತೆ, ಹಾಲಿನ ಕಲರ್ ಕೂಡ ಇರಲ್ಲ. ಆ್ಯಂಡ್ ಹಾಲು ಥರ ಬರಲ್ಲ, ಡ್ರಾಪೇ ಸ್ವಲ್ಪನೇ, ವೆರಿ ಕಮ್ಮಿ, ತುಂಬಾ ಕಮ್ಮಿ ಬರುತ್ತೆ. ನಾನು ಹೇಗೆ ಮಗುಗೆ ಇಷ್ಟು ಸಾಕಾಗುತ್ತಾ ಫುಡ್ ಅಂತ, ಬಟ್ ಡಾಕ್ಟರ್ ಹೌದು ಸಾಕಾಗುತ್ತೆ ಅಂತ. ಬಟ್ ಏನಾಯಿತು, ಮಗುಗೆ ಸಾಕಾಗಲಿಲ್ಲ. ಆ್ಯಕ್ಚುಲಿ 2 days ಸಾಕಾಯಿತು. ಮನೆಗೆ ಹೋಗಿ ನೆಕ್ಸ್ಟ್ ಡೇಗೆ ಫೀವರ್ ಬಂತು, ಬಿಕಾಸ್ ಶಿ ವಾಸ್ ಡಿಹೈಡ್ರೇಷನ್ ಆಗಿ ಫೀವರ್ ಬಂತು. ನನಗೆ 3 days ಕೊಲೆಸ್ಟ್ರಾಲ್ ಇರ್ತಿತ್ತು. ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿ ಅವತ್ತಿನ ದಿನ ಫಸ್ಟ್ ಟೈಮ್ ಪಾಪುಗೆ ಫಾರ್ಮುಲಾ ಮಿಲ್ಕ್ ಕೊಡ್ಸಿದ್ರು ಹಾಸ್ಪಿಟಲಿ. ಅವ್ರಿಗೆ ಎಷ್ಟು ಡಿಹೈಡ್ರೇಟ್ ಆಗಿದ್ಲು ಅಂದರೆ ಅವ್ರು ಮಿಕ್ಸ್ ಮಾಡಿ ನಮ್ಗೆ ಅದು ಗೊತ್ತೇ ಇಲ್ಲ. ಡಿಂಡಿವನ್ ಬೈ ಡಾಕ್ಟರ್ ನಮ್ಗೆ ಸಜೆಸ್ಟೇ ಮಾಡಿರಲಿಲ್ಲ. ಸೊ ಇಲ್ಲ, 2 ಸ್ಪೂನ್ ಹಾಕ್ಬಿಟ್ಟು ಇಷ್ಟು ml ಅಂತ ಹಾಕ್ಬಿಟ್ಟು ಕುಡಿಸಿದ್ರು, ಅಷ್ಟು ಕುಡ್ಕೊಂಡು. ಎಸ್, ಅಷ್ಟು ಕುಡ್ಬಿಟ್ಟು ಸೊ ಡಿಹೈಡ್ರೇಟೆಡ್. ನಮ್ಗೆ ಐಡಿಯಾನೇ ಇಲ್ಲ. ನಾನು ಡಾಕ್ಟರ್ನ ಕೇಳೋದು ಇಟ್ಸ್ ದೇವರ್ ಲೈಕ್ ಸಾಕು. ಆ್ಯಂಡ್ ಬೇರೆ ನ್ಯೂ ಮಾಮ್ಸ್ ಎಲ್ಲ ಇದ್ರು, ಮಮ್ಮಿ ಕೊಲೀಗ್ಸ್ ಎಲ್ಲ, ಅವ್ರಿಗೆಲ್ಲ ಫೋನ್ ಮಾಡಿ ಕೇಳೋದು ಇಸ್ ಇಟ್ ಎನಫ್ ಇವೆಲ್ಲ. ಹೌದು ನಮಗೂ ಅಷ್ಟೇ ಹಾಗೆ ಆಗಿತ್ತು, ಎಚ್ ಎನಫ್ ಅಂತ. ಬಟ್ ಫೀವರ್ ಬರೋಕ್ಕೆ ಶುರು ಆಯಿತು. ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡ್ಬಂದ್ವಿ. ಇವತ್ತು 9:30 ಅನ್ಸುತ್ತೆ. ಅವಳಿಗೆ ಅದು ಹಾಲು ಕುಡಿಸಿದ ತಕ್ಷಣ ಜ್ವರ ಎಲ್ಲ ಮಾಯ. ಶಿ ವಾಸ್ ಆಲ್ ಫೈನ್. ಬಟ್ ಆಮೇಲೆ ನೋಡಿದ್ರೆ ಕೈಗೆಲ್ಲ ಚುಚ್ಚಿ ಅದೆಲ್ಲ ಮಾಡಿಬಿಟ್ಟಿದ್ರು. ಏನು ಇಂಜೆಕ್ಷನ್ ಕೊಡಲಿಲ್ಲ. ಇನ್ ಕೇಸ್ ಎಮರ್ಜೆನ್ಸಿ ಬೇಕಾಗುತ್ತೆ ಅಂತ ಮುಂಚೆನೇ ಚುಚ್ಚಿ
ನಮ್ಮ ಹತ್ರ ಒಂದು 15,000 ಇಸ್ಕೊಂಡು ಅಡ್ಮಿಟ್ ಮಾಡಿ ಇವಾಗ ಬಂದ್ರೆ ಅಂತ ಇವಾಗೆಲ್ಲ ವಿ ವಿಲ್ ಗೋ ಬ್ಯಾಕ್ ಬರಲ್ಲ ಅನ್ಸುತ್ತೆ ಅಂತ. ಆ್ಯಂಡ್ ನನ್ಗೆ ಅಷ್ಟೊತ್ತಿಗೆ ಅವಳ ಕುಡ್ದಿದ್ದು ದಟ್ ನೈಟ್ ಮಿಲ್ಕ್ ಸ್ಟಾರ್ಟೆಡ್. ಸೊ ನಂಗೆ ನಾರ್ಮಲ್ ಕೊಲೆಸ್ಟ್ರಾಲ್ ಎಲ್ಲ ಸ್ಟಾಪ್ ಆಯ್ತು. ಹಾಲು ಕುಡಿದ್ಮೇಲೆ ಬಾತ್ರೂಮು ಬೇರೆ ತರನೇ ಬಂತು, ಒಂಥರ ದಾರ 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 ತರ. ನಾನು ಹೇಳಿದೆ ಇಲ್ಲಪ್ಪ ಈ ಪೌಡರ್ದು ಬೇಡ ಅಂದ್ಬಿಟ್ಟು ಆ ಡಬ್ಬ. ನಾವು ಸ್ಟಾರ್ಟಿಂಗ್ ನಂಗೆ ಇನ್ನೂ ಭಯ ಇತ್ತು, ಇನ್ನೂ ಎಷ್ಟು ಬರ್ತಿದ್ಯೋ ಇವಾಗ ಸಾಕಾಗತ್ತೋ ಇಲ್ವೋ ಅಂತ ಹೇಳಿ. ಮನೆಗೆ ಬಂದ್ಮೇಲೂ 2-3 ಡೇಸ್ ನಾವು ನೆಕ್ಸ್ಟ್ ಡಾಕ್ಟರ್ ವಿಸಿಟ್ 1 ವೀಕ್ ಇತ್ತು ಅನ್ಸುತ್ತೆ. ವಿ ಕಂಟಿನ್ಯೂ 3-4 ಡೇಸ್ ಕಂಟಿನ್ಯೂ ಮಾಡಿದ್ವಿ, ಯಾಕೆ ಬೇಕು ಇರ್ಲಿ ಕೊಡ್ತಾ ಇರೋಣ ಅಂತ. ಬಟ್ ಮೋಷನ್ ವಿ ಕುಡ್ ನೋಟಿಸ್ ಇತ್ತು, ಸಾಫ್ಟ್ ಆಗಿರ್ತದೆ ಮೋಷನ್. ಸ್ಟಾರ್ಟಿಂಗ್ ಗ್ರೀನ್ ಕಲರ್ ಇರುತ್ತೆ, ಸೊ ಡೋಂಟ್ ಪ್ಯಾನಿಕ್, ಹಂಗೇನೆ ಬರೋದು ಮಕ್ಕಳು. ಸೊ ದಟ್ ವಾಸ್ ಲೈಕ್ ಒಂಥರ ದಾರ 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 ತರ ಅಷ್ಟು ಸಾಫ್ಟ್ ಆಗಿ ಇರ್ತಿರ್ಲಿಲ್ಲ. ಆ್ಯಂಡ್ ಮೋಷನ್ ತುಂಬ ಹೋಗ್ತಿದ್ದವಳು ಕಮ್ಮಿ ಆಗೋಗುತ್ತೆ, ಮೋಷನ್ ಫ್ರೀಕ್ವೆನ್ಸಿ ರೆಡ್ಯೂಸ್ ಆಗುತ್ತೆ. ಸೊ ಇವಾಗ ಲೈಕ್ ಏನಿದೆಲ್ಲ ಕೊಡ್ಬೇಕಾ ಅಂತಾರ. ಆ್ಯಂಡ್ ಅಷ್ಟೊತ್ತಿಗೆ ಮೈ ಮಿಲ್ಕ್ ವಾಸ್ ಸಫಿಷಿಯಂಟ್ ಫಾರ್ ಹರ್ ಬ್ರೆಸ್ಟ್ ಮಿಲ್ಕ್. ಇಟ್ ವಾಸ್ ಸಫಿಷಿಯಂಟ್, ವಿ ಕುಡ್ ನೋಟಿಸ್ ಹಾಲು ಕೂಡ ಆರಾಮಾಗಿ ಮಾಡ್ಕೊತಿದ್ದು. ಸೊ ವಿ ಟೋಲ್ಡ್ ದ ಸೇಮ್ ಥಿಂಗ್ ಟು ಡಾಕ್ಟರ್. ಡಾಕ್ಟರ್ ಹೇಳಿದ್ರು ಓಕೆ ಸ್ಟಾಪ್, ಜಸ್ಟ್ ನಾಟ್ ರಿಕ್ವೈರ್ಡ್, ನಿಮಗೆ ಸಾಕು. ಸೊ ಅಷ್ಟೇ ಒಂದು 3-4 ಡೇಸ್ ಕೊಟ್ಟಿತ್ತು. ಅದೇನೇ ಅವ್ರಿಗೂ ಅಷ್ಟು ನಮಗೆ ವಿದಿನ್ ಲೈಕ್ ಸ್ಟಾಪ್ ಮಾಡಿದ್ದು ಇದುವರೆಗೂ ಕೊಟ್ಟಿಲ್ಲ. ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಪಾಪುಗೆ ನೆಸೆಸಿಟಿನೇ ಬಂದಿಲ್ಲ, ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡಿಲ್ಲ. ಶಿ ಇಸ್ ಆಲ್ ಫೈನ್. ಅವಳ ಏಜಿಗೆ ವೆಯ್ಟ್ ಆಗಲಿ ಎಲ್ಲ ನಾರ್ಮಲ್ ಆಗಿದೆ, ಡೋಂಟ್ ಪ್ಯಾನಿಕ್. ಶಿ ಮೈಟ್ ಬಿಕಾಸ್ ಆಫ್ ಯು ಬೋತ್ ಪೇರೆಂಟ್ಸ್ ಹೇಗಿದ್ವಿ ಹಾಗೆ ನಿಮ್ಮ ಮಕ್ಕಳು, ಡೋಂಟ್ ಪ್ಯಾನಿಕ್. ಶಿ ಇಸ್ ಆಲ್ ಸ್ಟ್ರಾಂಗ್, ಶಿ ಇಸ್ ವಾಕಿಂಗ್, ಶಿ ಇಸ್ ಡೂಯಿಂಗ್ ಎವ್ರಿಥಿಂಗ್. ಎಲ್ಲ ಮೈಲ್ ಸ್ಟೋನ್ಸ್ ಮೀಟ್ ಆಗಿದೆ, ವೈ ಆರ್ ಯು ವರೀಡ್ ಅಂತ. ಲೈಕ್ ಹೌದಲ್ವಾ, ಬೇರೆ ಮಾತು ಯಾಕೆ ಟೆನ್ಷನ್ ತಗೊಳ್ಳೋದು. ಆ್ಯಂಡ್ ಈಗ ಫಾರ್ಮುಲಾ ಮಿಲ್ಕ್ ನಾಟ್ ರಿಕ್ವೈರ್ಡ್ ಓನ್ಲಿ. ಇವಾಗ ಹಾಲೇ ಕೊಡ್ಬೋದು, ಹಸು ಹಾಲು ಕೌ ಮಿಲ್ಕ್ ಸ್ಟಾರ್ಟ್ ಮಾಡಿದ್ದು. ನಂದಿನಿ ಹಾಲು ಕೊಡೋಕೆ ಹೇಳಿದ್ರು, ಸ್ಟಾರ್ಟ್ ಮಾಡಿದ್ವಿ. ಬಟ್ ಅವ್ಳು ಕುಡಿಯಲ್ಲ ಜಾಸ್ತಿ, ಸ್ವಲ್ಪ ಸ್ವಲ್ಪ ಕುಡಿತಾಳೆ. ಚಪಾತಿ ದೋಸೆ ಇಡ್ಲಿ ಜೊತೆ ಮಾತ್ರ ಕುಡಿತೀವಿ ಅಷ್ಟೇ, ಅದರ್ವೈಸ್ ಕುಡಿಯಲ್ಲ. ಇನ್ನು ಮೇ ಬಿ ದಟ್ಸ್ ವಾಟ್ ಡಾಕ್ಟರ್ ಸೇಸ್, ಇನ್ನು ಟೈಮ್ ತಗೊಳುತ್ತೆ. ಬಿಕಾಸ್ ಶಿ ಇಸ್ ಎಂಜಾಯಿಂಗ್ ಬ್ರೆಸ್ಟ್ ಮಿಲ್ಕ್, ವೈ ವಿಲ್ ಶಿ ಲೈಕ್ ಕೌಸ್ ಮಿಲ್ಕ್ ಅಂತ. ಸೊ ಹಾಗೆ ಇನ್ನೊಂದು ನನಗೆ ಪ್ರಾಬ್ಲಮ್ ಏನಾಗಿತ್ತು ಅಂದರೆ ಪಾಪು ತುಂಬ ನಿದ್ದೆ. ಎಷ್ಟು ನಿದ್ದೆ ಅಂದರೆ ನಾನು ಪ್ರೆಗ್ನೆನ್ಸಿ ಎಷ್ಟು ನಿದ್ದೆ ಓಡ್ತಿದ್ರು ಅವಳು ಶಿ ವಾಸ್ ಯೂಸ್ ಟು ದಟ್ ಅನ್ಸುತ್ತೆ. ನಾನು ದಿನ ಪೂರ್ತಿ ನೈಟ್ ಪೂರ್ತಿ ಬರ್ಕೊಂಡಿರ್ತಾ ಇದ್ದೆ, ತುಂಬ ನಿದ್ದೆ ಮಾಡಿದ್ದೀನಿ. ಬಿಕಾಸ್ ಐ ವಾಸ್ ಪ್ರಿಪೇರ್ಡ್. ಪಾಪು ಟರ್ಮಲ್ಲಿ ನಿದ್ದೆ ಇರಲ್ಲ, ಹಾಗೆಲ್ಲ ಎಲ್ಲರೂ ಹೇಳ್ತಾ ಇದ್ರು. ಸೊ ಪ್ರೆಗ್ನೆನ್ಸಿ ಫುಲ್ ನಿದ್ದೆ. ಸೊ ಪಾಪು ಕೂಡ ಫುಲ್ ನಿದ್ದೆ ನಿದ್ದೆ ನಿದ್ದೆ. ಡಾಕ್ಟರ್ಸ್ ಹೇಳ್ತಾರೆ ಎವ್ರಿ 2 hours ಫೀಲ್ ಮಾಡಬೇಕು. ಅವನು ನೋಡಿದ್ರೆ ಎದ್ದೇಳ್ತಾನೆ ಇಲ್ಲ, ಎಬ್ಸಿದ್ರು ಎದ್ದೇಳ್ತಾ ಇರಲಿಲ್ಲ. ಬಟ್ ನಾವು ಡಾಕ್ಟರ್ಸ್ ಹತ್ರ ನರ್ಸೆಲ್ಲ ಚೆನ್ನಾಗಿ ಎಬ್ಸೋರು. ಸೊ ನನಗೆ ಹೆಂಗೆ ಅನಿಸ್ತಾ ಇತ್ತು, ಹಾಸ್ಪಿಟ್ಲಲ್ಲೇ ಇದ್ಬಿಡೋಣ 1 ತಿಂಗಳು, ಸ್ವಲ್ಪ ದೊಡ್ಡವಳಾಗೋವರೆಗೂ ಭಯ ಆಗ್ತಾ ಇದೆ. ಅವ್ರಿಗೆ ಚೆನ್ನಾಗಿ ಎಬ್ಬಿಸ್ತಾರೆ, ಹಿಂಗೆ ಚಟ್ ಚಟ್ ಅಂತ ಇಲ್ಲಿ ತೋಳಿಗೆ ಹಿಂಗೆ ಹೊಡೆದ್ರೆ ಎದ್ಬಿಡೋಳು. ಕಾಲಿಗೆ ಪಾದಕ್ಕೆ ಹೊಡೆದ್ರೆ ಹಿಂಗೆ ಎದ್ಬಿಡೋಳು. ನಮ್ಗೆ ಹಂಗೆ ಹೊಡಿಯೋಕೆ ಒಂಥರ. ಮಮ್ಮಿ ನೀನಾದ್ರು ಹೊಡಿಯಮ್ಮ ಅಂದ್ರೆ ಮಮ್ಮಿ ನೋಡಿತಾರೆ. ನನಗೆ ಅಯ್ಯೋ ಎದ್ದೇಳ್ತಾನೆ ಅಲ್ಲ, ಏನು ಮಾಡಿದ್ರೆ ಎಬ್ಸಿದ್ರು ಹಂಗೇನಿದೆ, ಫುಲ್ ಇದೆ. ಆಕ್ಚುಲಿ ಅವಳು ನೈಟ್ ಎಲ್ಲ ಎದ್ದಿರ್ತಿದ್ಲು, ಬೆಳಗ್ಗೆ ಹೊತ್ತು ಫುಲ್ ಇದೆ. ಫಸ್ಟ್ 3 months ಅದನ್ನ ಮರೆಯೋಕ್ಕೆ ಆಗಲ್ಲ. ನೈಟ್ ಎಲ್ಲ ಶಿ ವಾಂಟೆಡ್ ಟು ಪ್ಲೇ. ಸೊ ನಾವು ಮಲ್ಸಕ್ಕೆ ತುಂಬಾ ಪ್ರೆಷರ್ ಆಗ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಇವೆಲ್ಲ ಯಾಕೆ ಮಲ್ಕಲ್ಲ, ಮಲ್ಕೊ ಅಂತ. ಬಟ್ ಲೇಟರ್ ಆನ್ ನಾವೇ ಯೋಚನೆ ಮಾಡಕ್ ಶುರು ಮಾಡಿದ್ವಿ, ಡೇ ಟೈಮ್ ಎಲ್ಲ ಮಲ್ಕೊಂತ ಇದ್ದಾಳೆ. ಸೊ ಇಟ್ಸ್ ಓಕೆ ಮಮ್ಮಿ ಅಂತ ಹೇಳಿ ಮಮ್ಮಿ 2 o'clock ವರೆಗೂ ನನ್ನ ಜೊತೆ ಎದ್ದಿತ್ತು. ಮಿಕ್ಕಿದ್ ನಾನು 5-6 ವರೆಗೂ ನಾನು ಆರಾಮಾಗಿ ಅವಳನ್ನ ಆಟ ಆಡ್ಸ್ಕೊಂಡೆ ಎದ್ದಿರ್ತೀನಿ. ಇಟ್ಸ್ ಓಕೆ, ಕಾಂಟ್ ಹೆಲ್ಪ್ ಇಟ್. ಡಾಕ್ಟರ್ಸ್ ಹಂಗೆ ಅಂದ್ರು, ನಿಮ್ಮ ಟೈಮ್ ಟೇಬಲಿಗೆ ಮಕ್ಳಿಗೆ ಬರಲ್ಲ, ಅವ್ರ ರೊಟೀನ್ಗೆ ನೀವು ಅಡ್ಜಸ್ಟ್ ಆಗಬೇಕು ಟಿಲ್ ದೇ ಗ್ರೋ ಟು ಅ ಸರ್ಟನ್ ಏಜ್ ಅಂತ. 3 months ಅಷ್ಟೇ ಅವ್ರು ಹಂಗೆ ಮಾಡಿದ್ದು. 4th month ಇಂದ ಆರಾಮಾಗಿ ನೈಟ್ ಮಲ್ಗೋದಕ್ಕೆ ಶುರು ಮಾಡಿದ್ರು. ದಟ್ಸ್ ವೆನ್ ಮಮ್ಮಿ ಕೆಲಸ ಬಿಟ್ಟಿದ್ರು. ಅದೆಲ್ಲ ಸ್ಟೋರಿ ಹೇಳಿದ್ದೀನಿ ಮುಂಚೆ ನಿಮಗೆ. ಸೊ ಐ ನಾಟ್ ಗೋ ಟು ದ್ಯಾಟ್ ಪಾರ್ಟ್. ಸೊ ಎದ್ದೊಳ್ತಿರ್ಲಿಲ್ಲ ಅಲ್ಲ ಪಾಪು. ನಾನೇನು ಮಾಡಿದೆ, ಸರಿ ಪಂಪ್ ತರಿಸಿದೆ, ಬ್ರೆಸ್ಟ್ ಮಿಲ್ಕ್ ಪಂಪ್ ಮಾಡೋದು. ಅದು ದುಡ್ಡು ಖರ್ಚು ಮಾಡಿದೆ, ಆಮೇಲೆ ವೇಸ್ಟ್ ಆಗುತ್ತೆ. ಅದು ತರಿಸಿದೆ. ಅದಾದ್ಮೇಲೆ ಮತ್ತೆ ಮಮ್ಮಿ ಏನೋ ಹುಳ ಬಿಟ್ರು ಅಂತಲೇ ಅದು ಸ್ಟಾಪ್ ಮಾಡ್ಬೇಕಂತ ಹೇಳ್ತೀನಿ. ಸೊ ಅವ್ಳು ಹೆಂಗೆ ಅಂದರೆ ನಿದ್ದೆನಲ್ಲಿ ಅವಳಿಗೆ ಬ್ರಷ್ ಮೇಲೆ ಕುಡಿದ್ರೆ ಕಷ್ಟ ಆಗ್ತಾ ಇತ್ತು. ಆದರೆ ಬಾಟಲ್ ಇಟ್ಟರೆ ಹಂಗೆ ನಿದ್ದೆಲೇ ಮಲ್ಕೊಂಡ್ಬಿಡೋಳು. ಸೊ ಹೆಂಗೋ ಸಂಭವ ಅವ್ರು ಕುಡಿತಾರಲ್ವಾ ಅಂತ ಹೇಳಿ ಬ್ರಷ್ ಪಂಪೆಲ್ಲ ತರಿಸಿ ನಾನು ಪಂಪ್ ಮಾಡೋದು, ಹಾಲು ತುಂಬಿಸೋದು. ಮಮ್ಮಿ ಯಾರಾದರೂ ಇದ್ದರೆ ನನ್ನ ತಂಗಿ ಯಾರಾದರೂ ಕುಡಿಸ್ಬೋದಿತ್ತು, ಹಂಗಿರ್ತಾ ಇತ್ತು. ಬಟ್ ಪಂಪ್ ಮಾಡೋದು ಕೂಡ ಅದೇನು ಸುಸ್ತಾಗ್ತಾ ಇತ್ತು. ಅಲ್ಲೂ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಮತ್ತು ಕುಡಿಸೋದಕ್ಕೆ ಆ್ಯಕ್ಚುಲಿ ಪಂಪ್ ಮಾಡಿ ಕುಡಿಸ್ಬಾರ್ದು. ನಾನೇ ಅದನ್ನ ಅಂದರೆ ಆಮೇಲೆ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟು ತಾಯಿ ಎದೆ ಅಲ್ಲೇ ಕುಡಿಯಲ್ಲ ಅವರು, ಪಂಪ್ ಹಾಲೆ ಕುಡಿಯೋದು. ಸೊ ಲ್ಯಾಚ್ ಮಾಡೋದು ಮತ್ತೆ ಹೋಗಕ್ಕೆ ಶುರು ಮಾಡಿದ್ರು. ಸ್ವಲ್ಪ ಅದಕ್ಕೇನೆ ಅಭ್ಯಾಸ ಆಗ್ಬಿಟ್ಟು ಲ್ಯಾಚೇ ಮಾಡ್ತಾರೆ.
ಇದು ಒಂಥರ ತಲೆನೋವು ಆಗಕ್ಕೆ ಶುರು ಆಗ್ತಾ ಇದೆ ಅಂತ ಹೇಳಿ ವಿ ಸ್ಟಾಪ್. ಆ್ಯಂಡ್ ಇನ್ನೊಂದು ಕೂಡ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಇಟ್ಸ್ ನಾಟ್ ದ್ಯಾಟ್ ಫಾರ್ಮುಲಾ ಮಿಲ್ಕ್ ಕೆಟ್ಟದು ಅಂತಲ್ಲ. ಸೊ ಮೆನಿ ಮದರ್ಸ್ ಅವ್ರಿಗೆ ಹಾಲು ಸಫಿಷಿಯೆಂಟ್ ಹಾಲು ಬರಲ್ಲ. ಸೊ ಫಾರ್ಮುಲಾ ಮಿಲ್ಕ್ ಇಸ್ ದ ಓನ್ಲಿ ಆಪ್ಷನ್. ಬಟ್ ಬ್ರೆಸ್ಟ್ ಮಿಲ್ಕ್ ಇರೋರಿಗೆ ಡೋಂಟ್ ಸ್ಟಾಪ್ ಪ್ಲೀಸ್. ಬ್ರೆಸ್ಟ್ ಮಿಲ್ಕ್ಗೆ ಕೊಡಿ. ಇಸ್ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ನಂಗೆ ಎಲ್ಲಾದ್ರ ಮೇಲೆ ನೋಡಿದಾಗ ಐ ಫೀಲ್ ಸೋ ಬ್ಲೆಸ್ಡ್. ಐ ಆಮ್ ಏಬಲ್ ಟು ಫೀಡ್ ಮೈ ಬೇಬಿ ಮೈ ಸೆಲ್ಫ್ ಅಂತ. ತುಂಬಾ ಇಮ್ಯುನಿಟಿ ಇದೆ ಅದರಲ್ಲಿ, ಇಮ್ಯುನಿಟಿ ಬೂಸ್ಟರ್. ಆ್ಯಂಡ್ ಎಲ್ಲ ಫುಡ್ನಲ್ಲೂ ಏನೇ ನಾನು ರಿಸರ್ಚ್ ಮಾಡೋಕ್ಕೆ ಹೋಗಿ ಇವಾಗ ಪಾಪುಗಿನ ಹುಷಾರಿಲ್ಲ ವಾಟ್ ಶುಡ್ ಬಿ ಗಿವ್ ಅಂದರೆ ಫಸ್ಟ್ ಥಿಂಗ್ ವಿಲ್ ಬಿ ಬ್ರೆಸ್ಟ್ ಮಿಲ್ಕ್. ಫಸ್ಟ್ ಬ್ರೆಸ್ಟ್ ಮಿಲ್ಕ್ ಕೊಡಿ. ಅವಳು ಜ್ವರ ಬಂದರೂ ಅಷ್ಟೇ ಅವಳು ಫಸ್ಟು ಪ್ರಿಫರೆನ್ಸ್ ಊಟ ತಿನ್ನಲ್ಲ. ಅವಳು ಹಾಲು ಕುಡಿತಾರೆ. ಹುಷಾರಿಲ್ಲದೆ ಇದ್ದಾಗಲೂ ಅಷ್ಟೇ ಮಕ್ಕಳು ಲಿಕ್ವಿಡ್ ಜಾಸ್ತಿ ತೊಗೋಬೇಕು ಅಂತಾರೆ. ಬಟ್ ಅವ್ರಿಗೆ ಎಷ್ಟು ಅದು ಒಳಗಡೆ ಅವ್ರಿಗೆ ಇಲ್ನೆಸ್ ಇರುತ್ತೆ ಅಲ್ಲ, ಆ ವೈರಸ್ ಇರುತ್ತೆ, ದಟ್ ವೋಂಟ್ ಅಲೌ ದೆಮ್ ಟು ಈಟ್ ಎನಿ ಸಾಲಿಡ್ ಫುಡ್. ಸೊ ಬ್ರೆಸ್ಟ್ ಮಿಲ್ಕ್ ಒಂದೇ ಈಗಲೂ ಅಷ್ಟೇ ಅವ್ರು ಹುಷಾರ್ ತಪ್ಪಾಗಿಲ್ಲ 2-3 days ಕಂಟಿನ್ಯೂಸ್ ಓನ್ಲಿ ಬ್ರೆಸ್ಟ್ ಮಿಲ್ಕಲ್ಲಿ ಇರ್ತಾರೆ ಅವರು. ಶಿ ವೋಂಟ್ ಈಟ್ ಎನಿಥಿಂಗ್. 1 spoon 2 spoons ಅಷ್ಟೇ, ಲಿಟ್ರಲಿ 2 spoons ತಿಂತಾಳೆ. ದೆನ್ ಶಿ ಅವ್ರ ಒಂಥರ ಕ್ಯೂಟಿಶ್ ಫೀಲ್ ಆಗುತ್ತೆ. ಅದರ್ಸ್ ಪ್ಲೀಸ್ ಗಿವ್ ಯೋರ್ ಬ್ರೆಸ್ಟ್ ಮಿಲ್ಕ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ಯೂಚರ್ ಕೂಡ ನಿಮ್ಗೆ ಗೊತ್ತಾಗುತ್ತೆ, ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ. ಅದರ್ವೈಸ್ ನೋ ಆಪ್ಷನ್ ಫಾರ್ಮುಲಾ ಮಿಲ್ಕ್ಗೆ ಕೊಡಬೇಕಾಗುತ್ತೆ. ಫಾರ್ಮುಲಾ ಮಿಲ್ಕ್ ಕೆಟ್ಟದು ಅಂತ ಹೇಳಲ್ಲ ಎಲ್ಲ ಡಾಕ್ಟರ್ಸ್. ನಾನು ಎಲ್ಲರೂ ಕೇಳ್ತಾ ಇದ್ದೆ, ಸಿನ್ಸ್ ಎಲ್ಲರೂ ಸಣ್ಣ ಸಣ್ಣ ಅಂತಾರೆ, ಕೊಡ್ಲಾ ದಪ್ಪ ಆಗ್ತಾಳೆ ಅಂತ. ಸೊ ಯಾಕೆ ಫಾರ್ಮುಲಾ ಮಿಲ್ಕ್ ಎಲ್ಲರೂ ಮಕ್ಕಳು ದಪ್ಪ ಆಗ್ತಾರೆ? ಐ ಹ್ಯಾವ್ ನೋ ಐಡಿಯಾ. ಬಟ್ ದ ಥಿಂಗ್ ಇಸ್ ಅದರಲ್ಲೂ ಬೇಕಾಗಿರೋ ಮಕ್ಳಿಗೆ ಬೇಕಾಗಿರೋ ವೈಟಮಿನ್ಸ್, ಮಿನರಲ್ಸ್, ನ್ಯೂಟ್ರಿಯನ್ಸ್ ಎಲ್ಲನೂ ಇದೆ. ಬಟ್ ಇಮ್ಯುನಿಟಿ ಅನ್ನೋದು ಇಟ್ಸ್ ಓನ್ಲಿ ವಿತ್ ಬ್ರೆಸ್ಟ್ ಮಿಲ್ಕ್. ಸೊ ಅದಕ್ಕೋಸ್ಕರ ಡಾಕ್ಟರ್ಸ್ನೆಲ್ಲ ಕೇಳಿದಾಗ ಬೇಡ ಅಂತಲೇ ಹೇಳಿದ್ರು. ಆ್ಯಂಡ್ ಆಲ್ಸೋ ಮಿಲ್ಕ್ ಬಾಟಲಲ್ಲಿ ಕೊಡೋದ್ರಿಂದ ಗ್ಯಾಸ್ಟ್ರಿಕ್ ಬೇಗ ಆಗುತ್ತೆ. ಬಾಟಲಿಂದ ಅಂತ ಮಾತ್ರ ಅಲ್ಲ, ಅದರಿಂದ ಗ್ಯಾಸ್ಟ್ರೈಟಿಸ್ ಮಕ್ಳಿಗೆ ಬೇಗ ಆಗುತ್ತೆ. ಅದಕ್ಕೋಸ್ಕರ ಮೇಜರ್ಲಿ ಬ್ರೆಸ್ಟ್ ಮಿಲ್ಕ್ ಸಫಿಷಿಯೆಂಟ್ ಆಗಿರೋಕ್ಕೆ ಕೊಡಬೇಡಿ ಅಂತ ಹೇಳ್ತಾರೆ. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಎಲ್ಲ ಶುರು ಆಗುತ್ತೆ ಅಂತ. ಬಿಕಾಸ್ ಪಾಪುಗೆ ಇದೇ ಥರ ಆದಾಗ ಒಂದ್ಸತಿ ಹುಷಾರು ತಪ್ಪಿದಾಗ ಡಾಕ್ಟರ್ನ ಕೇಳಿದ್ದೆ ಅಟ್ಲೀಸ್ಟ್ ಫಾರ್ಮುಲಾ ಮಿಲ್ಕ್ ಕೊಡೋಣ ಅಂತ. ನೋ ಡೋಂಟ್ ಡೂ ದಟ್. ಅದರಿಂದ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಸ್ ಎಲ್ಲ ಶುರು ಆಗುತ್ತೆ. ಬೇರೆ ರೀತಿಯೆಲ್ಲ ಹುಷಾರು ತಪ್ಪಿದ್ದಾರೆ ಮಕ್ಕಳು, ಡೋಂಟ್ ಗಿವ್ ಅಂತ. ತುಂಬ ನಾನು ಅಪೋಲೋದಲ್ಲಿ ಹೋಗಿದ್ದೀನಿ, ಅಲ್ಲೂ ಕೂಡ ಡಾಕ್ಟರ್ಸ್ ಅದೇ ಹೇಳಿದ್ರು. ಕ್ಲೌಡಲ್ಲಿ ಪಾಪುಗೆ ಯೂಶಲ್ ಆಗಿ ತೋರಿಸೋದು, ಅಲ್ಲೂ ಕೂಡ ಅದೇ ಹೇಳಿದ್ರು. ವ್ಯಾಕ್ಸಿನ್ಗೆ ಪಾಪುಗೆ ನಾನು ಮನೆ ಹತ್ರ ಸಂಜೀವಿನಿ ಅಂತ ಹಾಸ್ಪಿಟಲ್ಗೆ ಹೋಗ್ತೀನಿ, ಅಲ್ಲಿ ಕೂಡ ಡಾಕ್ಟರ್ಸ್ ಅದೇ ಹೇಳಿದ್ರು. ಸೊ ಎವ್ರಿವೇರ್ ಹ್ಯಾವ್ ಗಾಟ್ ದ ಸೇಮ್ ಒಪಿನಿಯನ್. ಅದಕ್ಕೆ ಇದುವರೆಗೂ ನಾನು ಕೊಟ್ಟಿಲ್ಲ. ಸೊ ನಿಮಗೂ ಇಟ್ಸ್ ಹಾರ್ಡ್, ಕಷ್ಟದ ಪಾತ್ ಅದು. ದಟ್ ಓನ್ಲಿ ಬ್ರೆಸ್ಟ್ ಮಿಲ್ಕ್ ಅನ್ನುವಂಥದ್ದು ಇಟ್ಸ್ ನಾಟ್ ವೆರಿ ಈಸಿ ಅಂತಲೇ ಹೇಳ್ತೀನಿ. ಎಸ್, ಬಟ್ ಕೊಡಿ. ಇಟ್ಸ್ ಓನ್ಲಿ ಫಾರ್ ಸರ್ಟನ್ ಇಯರ್ಸ್ ಅಲ್ಲ, ಅದಾದ್ಮೇಲೆ ಸ್ವಲ್ಪ ಶಕ್ತಿಯಾಗಿರ್ತಾರೆ. ಅದಾದ್ಮೇಲೆ ದೇ ಗ್ರೋ. ಇಟ್ಸ್ ದ ಇನಿಷಿಯಲ್ ಫ್ಯೂ ಇಯರ್ಸ್ ಯು ಹ್ಯಾವ್ ಟು ಡೂ ದಿಸ್. ಸೊ ಡೂ ಯೋರ್ ಬೆಸ್ಟ್. ಒಳ್ಳೆ ಬಾಂಡಿಂಗ್ ಆಗುತ್ತೆ ನಿಮ್ಮ ಮಕ್ಕಳು. ದೇ ಫೀಲ್ ಸೋ ಗುಡ್. ನನಗೆ ಈಗ ಮಿಸ್ ಆಗುತ್ತೆ, ಅವಾಗೆಲ್ಲ ಅಷ್ಟು ಕಷ್ಟ ಅನಿಸ್ತಾ ಇತ್ತು. ಈಗ ಹಾರ್ಡ್ಲಿ ಒಂದು 4-5 times ಡ್ಯೂರಿಂಗ್ ದ ಡೇ ಒಂದು 3 times ಕೊಡ್ತಾಳೆ, ನೈಟಲ್ಲಿ 1-2 ಸತಿ ಅಷ್ಟೇ. ಸೊ ಈಗ ಒಂದೊಂದ್ಸತಿ ಮಿಸ್ ಮಾಡ್ಕೊಂಡಂಗೆ ಅನಿಸುತ್ತೆ ಹೌ ಇಟ್ ವಾಸ್ ಬಿಫೋರ್ ಅಂತ. ಈಗ ಅವಳು ಮತ್ತೆ ಇಷ್ಟಪಡೋಕೆ ಶುರು ಮಾಡ್ಕೊತಾಳೆ. ಬಿಕಾಸ್ ಅವ್ಳು ಹುಷಾರು ತಪ್ಪಿದಾಗೆಲ್ಲ ಶಿ ಇಸ್ ಕಂಟಿನ್ಯೂಸ್ಲಿ ಆನ್ ಬ್ರೆಸ್ಟ್ ಮಿಲ್ಕ್. ಸೊ ಸ್ವಲ್ಪ ಅಟ್ಯಾಚ್ ಆಗ್ಬಿಡ್ತಲ್ಲ ಸ್ವಲ್ಪ ದಿನ ಬ್ರೆಸ್ಟ್ ಮಿಲ್ಕೇ ಬೇಕು ಅಂತ. ಶಿ ಓನ್ಲಿ ಕಮ್ಸ್ ಅನ್ ಟು ಮೀ ಹಾಲು ಬೇಕು ಹಂಗೆಲ್ಲ ಆಗ್ತಾಯಿದೆ. ಐ ಫೀಲ್ ಸೋ ಸ್ಯಾಡ್. ಈಗಲೇನೇನೋ ಸ್ವಲ್ಪ ತಿಂಗಳಲ್ಲಿ ಬಿಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೋ ಮಕ್ಕಳಿಗೆ ಅಂತೆಲ್ಲ. ಸೊ ಎಸ್, ದಿಸ್ ಇಸ್ ಅಬೌಟ್ ಇಟ್. ಈ ಥರನೂ ಆಗುತ್ತೆ. ಅದರಿಂದ ನಾನು ಚೂಸ್ ಮಾಡಲಿಲ್ಲ. ನನಗೆ ಕಷ್ಟ ಆದರೂ ಪರವಾಗಿಲ್ಲ, ಬೇಬಿ ಹೆಲ್ತ್ ಮುಖ್ಯ ಅಂತ ಅದೇ ಪ್ರಿಯಾರಿಟಿ ಕೊಟ್ಟೆ. ಮೇ ಬಿ ಬ್ರೆಸ್ಟ್ ಮಿಲ್ಕ್ ಫಾರ್ಮುಲಾ ಮಿಲ್ಕ್ ಕೊಡ್ಬೋದಿತ್ತು, ಸೆರ್ಲಾಕ್ ಕೊಡ್ಬೋದಿತ್ತು, ದಪ್ಪು ಗುಡ್ಕೊಟ್ಟಕ್ಕೆ ಆಗಿರ್ತಿರ್ಲಿಲ್ಲ, ಗೊತ್ತಿಲ್ಲ. ಬಟ್ ರಾಹುಲ್ ಕೂಡ ಈ ಆಲ್ವೇಸ್ ಸಪೋರ್ಟೆಡ್ ಮೀ. ದಪ್ಪ ಕಾಣಿಸ್ಬೇಕು, ಗುಂಡು ಕಾಣಿಸ್ಬೇಕು, ಎಲ್ಲ ಹೆಲ್ದಿಯಾಗಿದ್ದರೆ ಸಾಕು. ಶಿ ಸ್ಟ್ರಾಂಗ್. ಓಕೆ, ಡಾಕ್ಟರ್ ಅದನ್ನೇ ಹೇಳ್ತಾರೆ. ಶಿ ಇಸ್ ವೆರಿ. ಆಮೇಲೆ ಅವಳು ತಾಯಿ ಹಾಲು ಕುಡಿದು ಎಷ್ಟು ಚೆನ್ನಾಗಿದ್ಲು. ಸ್ವಲ್ಪ ವಿಡಿಯೋ ಹಾಕೋಣ. ಎಷ್ಟು ಚೆನ್ನಾಗಿದ್ರು. ಸಾಲಿಡ್ ಸ್ಟಾರ್ಟ್ ಮಾಡೋವರೆಗೂ ಸ್ಟಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿದ್ದಾಳೆ. ಸ್ವಲ್ಪ ಜನ ಹೇಳಿದ್ರು ಲೈಕ್ ವಯಸ್ಸಾಗಿರೋರೆಲ್ಲ ಸಾಲಿಡ್ ಸ್ಟಾರ್ಟ್ ಮಾಡಿದ್ಮೇಲೆ ರಾಗಿ ಸಾಲಿ ಮಾಡ್ಕೊಡ್ತಾರೆ, ಬಾಡಿಲಿರೋ ನೀರು ತೆಗೆಯುತ್ತೆ ಅದು. ಅದಕ್ಕೆ ಶಿ ಬಿಕಮ್ಸ್ ಗಟ್ಟಿ ಆಗ್ತಾಳೆ. ಆ ಬಾಡಿಲಿರೋ ನೀರೆಲ್ಲ ಹುಟ್ಟದಾಗಿಂದ ನೀರು ಇರುತ್ತಲ್ಲ, ಆ ನೀರಂಶ ತೆಗೆದು ಗಟ್ಟಿ ಆಗೋದ್ರಿಂದ ಸಣ್ಣ ಕಾಣಿಸ್ತಾಳೆ. ಡೋಂಟ್ ವರಿ ಅಂತ. ಸೊ ಅವಾಗಿಂದ ಸಾಲಿಡ್ ಸ್ಟಾರ್ಟ್ ಮಾಡಿದಾಗಿಂದ ಅವಳು ವೆಯ್ಟ್ ರೆಡ್ಯೂಸ್ ಆಗಿಲ್ಲ. ಶಿ ಸ್ಟಾರ್ಟೆಡ್ ಲೈಕ್ ಗ್ರೋಯಿಂಗ್ ಉದ್ದ ಗಟ್ಟಿ ಆದ್ಲು. ಪ್ಲಮ್ ಚಬ್ಬಿನೆಸ್ ಎಲ್ಲ ಕಮ್ಮಿ ಆಗ್ತಾ. ಸೊ ನಂಗೆ ಅವಾಗ ಅನಿಸ್ತಾ ಇತ್ತು, ಅಯ್ಯೋ ಹಾಕೊಡ್ಕೊಂಡೇ ಬೆಳೆಸ್ಕೊಡ್ಬೇಕು. ಅದು ತುಂಬಾ ಚೆನ್ನಾಗಿದೆ. ಚಬ್ಬಿ ಇಷ್ಟಪ್ಪ. ನನ್ ಬ್ರೆಸ್ಟ್ ಮಿಲ್ಕ್ ಎಲ್ಲ ನೋಡಿದವರೆಲ್ಲ ಸೇಮ್ ಅಜ್ಜಿ ತರನೇ ಇದಾರೆ ಅಂತ. ಇವಾಗಂತೂ ಸೇಮ್. ಅವಾಗ ಅಮ್ಮ ತರೆಲ್ಲ ಕಮೆಂಟ್
ಏನು ಅಮ್ಮಮ್ಮ ಥರನೇ ಇದ್ದಾಳೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಐ ಥಿಂಕ್ 3.5 ಮಿಲಿಯನ್ ಏನೋ ಹೋಗಿದೆ. ಅಮ್ಮಮ್ಮ ಥರನೇ ಇದ್ದಾಳೆ ಮಗಳು, ಮೊಮ್ಮಗಳು ಅಮ್ಮಮ್ಮ ಒಂದೇ ಥರ ಇದ್ದಾರೆ ಅಂತ 1000 ಕಮೆಂಟ್ಸ್. ಐ ಸ್ಟಾಪ್ ರಿಪ್ಲೈ ಮಾಡೋದಕ್ಕೆ ನಾನು ಸ್ಟಾಪ್. ರೌಂಡ್ ಫೇಸ್ ನಮ್ಗೆಲ್ರದ್ದು. ಸೊ ದಟ್ ಇಸ್ ಒನ್ ಅಡ್ವಾಂಟೇಜ್. ಮಮ್ಮಿಗಂತೂ ಇನ್ನೂ ಫುಲ್ ಚಪ್ಪಿ ಹುಡುಗ ಥರ ಇದೆ. ನನ್ನ ಕೆನ್ನೆ ಎಲ್ಲ ಹೋಗ್ಬಿದೆ. ಸೊ ಎಸ್, ಎಲ್ಲಿಂದೆಲ್ಲಿಗೂ ಹೋಯಿತು ಟಾಪಿಕ್. Where was I? So this was about breast milk and formula milk. ನನ್ನ ಜರ್ನಿ ಹೇಳ್ತಾ ಇದ್ದೀನಿ. ನಾನು ಕೊಡಲಿಲ್ಲ. ಐ ಚೋಸ್ ದ ಹಾರ್ಡೆಸ್ಟ್ ವೇ ಅಂತ ಹೇಳ್ಬೋದು. ತುಂಬ ಜನಕ್ಕೆ ದೇಸೆ ನನ್ನ ಕೈಲಾಗಲ್ಲ, ಇಲ್ಲಪ್ಪ ಪರವಾಗಿಲ್ಲ ಏನೋ ಫಾರ್ಮುಲಾ ಮಿಲ್ಕೆ ಕುಡೀರಿ, ಸೆರ್ಲಾಕೆ ತಿನ್ನಿಸ್ತೀನಿ, ನನಗೆ ಬೇಯಿಸಿ ತಿನ್ಸಕ್ಕಾಗಲ್ಲ ಅಂತ. ಇಟ್ಸ್ ದೇರ್ ಚಾಯ್ಸ್. ಇಲ್ಲ, ನಾವು ಇವಾಗಲೂ ಬೇಯಿಸಿನೇ ತಿನ್ನಿಸ್ತೀವಿ. ಯಾವುದೊಂದು ವಿಡಿಯೋ ಮಾಡ್ತೀವಿ ಸೆರ್ಲಾಕ್ ಟೇಸ್ಟೇ ನೋಡಿಲ್ಲ ಪಾಪ ಅಂತ. ಎಸ್, ಅದೆಲ್ಲ ಅವಾಗ ಶಾರ್ಟ್ಸ್ ಅಲ್ಲಿ ಹಾಕಿದೀನಿ. ಆದ್ರೆ ಇನ್ನೊಂದ್ಸರಿ ನಮ್ಮ ತರನೇ ಅಡುಗೆಗಳು ವಿತೌಟ್ ಸಾಂಬಾರ್ ಖಾರ ಪುಡಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟೇ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಇಷ್ಟಪಡ್ತೀನಿ. ಡಿಫ್ರೆಂಟ್ ಫ್ರೂಟ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಸ್ವಲ್ಪ ಆಫೀಸ್ಗೆ ಹೋಗೋಕ್ಕೆ ಶುರು ಮಾಡಾದ್ಮೇಲೆ ವೆರೈಟೀಸ್ ಆಫ್ ಫ್ರೂಟ್ಸ್ ವೆಜಿಟೇಬಲ್ಸ್ ನಂಗೆ ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ. ನಾರ್ಮಲ್ ಏನಿದೆ, ನಾರ್ಮಲ್ ತರಕಾರಿ ಮನೇಲಿದೆ ಅದರಲ್ಲ ಏನಾದರೂ ಮಾಡಿ ಕೊಡ್ತಾ ಇರ್ತೀನಿ ಅಷ್ಟೇ. ಸೊ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕಾಗ್ತಿಲ್ಲ ಫಸ್ಟ್ ಟೈಮ್. ಈಗ ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ. ಸೊ ಅದರ್ವೈಸ್ ನನ್ನ ಜರ್ನಿ ಹೀಗಿತ್ತು ಬ್ರೆಸ್ಟ್ ಮಿಲ್ಕ್ ಆಯಿತು ಅಂತ ಹೇಳಿದಾಗ. ಸೊ ಐ ಸ್ಟಾರ್ಟ್ ನಾ ಹೇಳಿದ್ನಲ್ಲ ಪಂಪ್ ಮಾಡಿ ಕುಡಿಸ್ತಾ ಇದ್ದಾರೆ. ಮಮ್ಮಿ ಹೇಳಿದ್ರು ನಿಮ್ಮ ಜೊತೆ ಅಂತ ಬಾಂಡಿಂಗ್ ಆಗೋದಲ್ಲ ಹಂಗೆ ಹಿಂಗೆ ಅಂತ. ಅದು ತಾಯಿ ಎದೆ ಹಾಲು ಕೊಡ್ತಾ ಮಗು ತಾಯಿ ನೋಡಿ ಮಗುನ ನೋಡೋದು. ಎಲ್ಲರೂ ಹೆಂಗಾಯ್ತು ಅಂದರೆ ಪಾಪು ನನ್ನ ಜೊತೆ ಇವಾಗ ನಾ ಹಾಕೊಡ್ಬೇಕು, ಅಯ್ಯೋ ಎಲ್ರೂ ಪಂಪ್ ಮಾಡ್ಕೊಡು ನಾವು ಕುಡಿಸ್ತೀವಿ ಅನ್ನೋ ಥರ ಶುರು ಆಗೋಯ್ತು. ಐ ವಾಸ್ ಲೈಕ್ ವಾಟ್ ಇಸ್ ದಿಸ್, ಹಿಂಗೆ ಲೈಕ್ ಟೇಕನ್ ಫಾರ್ ಗ್ರಾಂಟೆಡ್. ನಾನು ಬೇಕಾಗೇ ಇಲ್ಲ ಅನ್ನೋ ಥರ ಆಗೋಯ್ತದು. ನಾವು ಕುಡಿಸ್ತೀವಿ ಅನ್ನೋ ಥರ. ಲೈಕ್ ಓಕೆ ಐ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿ ಐ ಸ್ಟಾಪ್ಡ್. ಸೊ ಆ ಪಂಪು 1,500 ತಗೊಂಡಿದ್ದು ಅಲ್ಲೇ ಇದೆ. ಹಾಗೆ ಪಾಪ ರಾಹುಲ್ ಕೊಡ್ಸಿದ್ರು. ಫಸ್ಟ್ ನಾನು ಮ್ಯಾನ್ಯಲ್ ಪಂಪ್ ತೊಗೊಂಡೆ, ಕೈ ನೋವು ಬರ್ತಾ ಇತ್ತು ಸಿಕ್ಕಾಪಟ್ಟೆ. ಸೊ ರಾಹುಲ್ ಕರ್ಕೊಂಡು ಹೋಗಿ ಎಲೆಕ್ಟ್ರಿಕ್ ಪಂಪ್ ಕೊಡಿಸಿದ್ರು. ಅದು ಹಾಗೆ ಜಾಸ್ತಿ ಯೂಸ್ ಮಾಡಿಲ್ಲ ನಾನು. ಸೊ ಬಟ್ ಇಟ್ ವಾಸ್ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ನೀವು ಹೊಸದಾಗಿ ಯಾರು ಮಕ್ಕಳು ಹುಟ್ಟಿರ್ತೀರಾ, ಹೊಸದಾಗಿ ಮಗು ಆಗಿರೋರು, ನೀವು ನೋಡಿ ಬಾಟ್ಲ್ ಹಾಲು ಕುಡಿಸಿ, ನಿಮ್ಮ ಎದೆ ಹಾಲು ಕುಡಿಸಿ, ನಿಮ್ಗೆ ಏನು ಅನ್ಸುತ್ತೆ ಭಾವನೆ ನಿಜವಾಗ್ಲೂ ಕಮೆಂಟ್ ಮಾಡಿ. ರಿಯಲಿ ಅದು ಬೇರೆ ಥರನೇ ಇರುತ್ತೆ ಆ ಫೀಲಿಂಗ್ಸ್. ಮಮ್ಮಿ ಆ ಥರದ್ದು ಅಂತ ಹೇಳಾದ್ಮೇಲೆ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ. ಲೈಕ್ ನೋ, ನನ್ನ ಮಗು ನನ್ನ ಜೊತೆನೆ ಬಾಂಡ್ ಆಗಬೇಕು. ಲೈಕ್ ಐ ಡನ್ ಸೋ ಮಚ್ ಫಾರ್ ಹರ್. ಲೈಕ್ ಹುಟ್ಟಿದಾಗಿಂದ ಪ್ರೆಗ್ನೆನ್ಸಿ ಐ ಟೇಕನ್ ಸಚ್ ಗುಡ್ ಕೇರ್ ಆಫ್ ಹರ್. ಶಿ ಶುಡ್ ಬಾಂಡ್ ವಿತ್ ಮೀ ಮೋರ್ ಅನ್ನೋ ಥರ ನಂಗಂತೂ ಶುರು ಆಯಿತು. ಆ್ಯಂಡ್ ಹಾಗೆ ಅದು ಸ್ಟಾಪ್ ಮಾಡಿ ಇನ್ನೊಂದು ನಂಗೆ ಏನಾಯಿತು, ಅವಾಗ ಶಿ ಯೂಸ್ ಟು ನೈಟೆಲ್ಲ ಹಾಲು ಕುಟ್ಕೊಂಡೇ ಮಲ್ಕೊಂಡ್ಬಿಟ್ಟಿತ್ತು. ಕೈ ನೋವು ಬರ್ತಾಯಿತ್ತು, ಸೊಂಟ ಅಟ್ಲೀಸ್ಟ್ ಓಕೆ, ಕೈ ಹಂಗೆ ಹಿಡ್ಕೊಂಡ್ಬಿಡ್ತಾ ಇತ್ತು. ಸೊ ಆವಾಗ ಅದನ್ನ ಆಸ್ತ ಡಾಕ್ಟರ್. ಆ್ಯಂಡ್ ನನಗೆ ಅಂದರೆ ಸ್ವಲ್ಪ ಲ್ಯಾಗ್ ಸರಿ ಮಾಡ್ತಿರೋದ್ರಿಂದ ಗಾಯ ಆಗಿಬಿಟ್ಟು ಒಂದ್ಸತಿ ಅಂತೂ ಫುಲ್ ಪೇನ್ ಆಗೋಗಿತ್ತು. ಸೊ ಡಾಕ್ಟರ್ ಸಜೆಸ್ಟೆಡ್ ನಿಪ್ಪಲ್ ಕ್ಯಾಪ್ ಅಂತ ಒಂದು ಬರೋದು. ಸೊ ದ್ಯಾಟ್ ವಾಸ್ ವೆರಿ ಹೆಲ್ಪ್ಫುಲ್ ಫಾರ್ ಮೀ. ನನಗೆ ಇನಿಷಿಯಲ್ ಡೇಸಲ್ಲಾಗಲಿ ಮಧ್ಯದಲ್ಲೂ ಕೂಡ ನಾನು ತುಂಬಾ ಯೂಸ್ ಮಾಡಿದೆ ಅದನ್ನ. ಇಟ್ ವಾಸ್ ವೆರಿ ಬೆನಿಫಿಷಿಯಲ್. ಸೊ ಸಮ್ women, girls, maybe the nipple might be smaller, so it will be beneficial for you girls also. ಆ್ಯಂಡ್ ನನಗೆ ಇದಕ್ಕೆ ಬಗ್ಗೆ ತುಂಬ ಯೂಸ್ ಆಯಿತು. ಕೈ ನೋವು ಬರ್ತಾ ಇರಲಿಲ್ಲ. ನೀವು ಹಿಂಗೆ ಇಟ್ಕೊಬೇಕು ಹಾಗೆಲ್ಲ ಏನೂ ಇಲ್ಲ. ಇಫ್ ಯು ಪುಟ್ ಅ ನಿಪ್ಪಲ್ ಕ್ಯಾಪ್ ಶಿ ಕ್ಯಾನ್ ಈಸಿಲಿ ಲ್ಯಾಚ್. ಸೊ ಇಟ್ ವಾಸ್ ವೆರಿ ನನಗೆ ತುಂಬಾ ಹೆಲ್ಪ್ಫುಲ್ ಆದಂಥ ಒಂದು ಪ್ರಾಡಕ್ಟ್ ಇಸ್ ದ್ಯಾಟ್ ಥ್ರೂ ಔಟ್ ಮೈ ಬ್ರೆಸ್ಟ್ ಫೀಡಿಂಗ್ ಜರ್ನಿ. ಸೊ ಈಸಿಯಾಗಿ ಮ್ಯಾಚ್ ಮಾಡ್ಕೊತಾ ಇದ್ದು ನಾನು ಆರಾಮಾಗಿ ಕೂತ್ಕೋಬೋದಿತ್ತು. ಶಿಕೊಂಡು ಲ್ಯಾಚ್ ನಂಗೆ ಅದು ಕೂಡ ಹೆಲ್ಪ್ ಆಯಿತು. ಸೊ ನಿಮ್ಗೆ ಯಾರಿಗಾದ್ರೂ ಆ ಥರ ಡಿಫಿಕಲ್ಟೀಸ್ ಇದ್ದರೆ ಒಂದ್ಸತಿ ನಿಪ್ಪಲ್ ಕ್ಯಾಪ್ ಟ್ರೈ ಮಾಡಿ. ಫಾರ್ ಟೈಮ್ ಬೀಯಿಂಗ್ ನಿಮಗೆ ಈಸಿ ಅನ್ಸ್ಬೋದು, ಅಥವಾ ಪಾಪು ಲೈಕ್ ಮಾಡಿದ್ರೆ ಯೂಸ್ ಮಾಡಿ. ಅದರ್ವೈಸ್ ಇಫ್ ಯು ಗುಡ್ ಟು ಗೋ ಯು ಕ್ಯಾನ್ ಕಂಟಿನ್ಯೂ. ಆ್ಯಂಡ್ ನಾನು ಕೂಡ ಯಾವಾಗಲೂ ಹೀಗೆ ಬಕ್ಕೊಂಡು ಕೂರಿಸ್ತಾ ಇದ್ದೆ. ಐ ನೆವರ್ ಲೈಕ್ ಆರಾಮಾಗಿ ಕೂತ್ಕೊಂಡು ನಾನು ಹಾಕಿ ಕೂರಿಸ್ತಾ ಇಲ್ಲ ಇದುವರೆಗೂ. ಬಿಕಾಸ್ ಆರಾಮಾಗಿ ಕೂತ್ಕೊಂಡಾಗ ಐ ಕುಡಂಟ್ ಹೋಲ್ಡ್ ಹರ್. ಸೊ ನಾನು ಈಗಲೂ ಕೂಡ ಐ ಡೂ ದ ಸೇಮ್ ಮಿಸ್ಟೇಕ್. ರಾಹುಲ್ ಅದೇ ಬೈತಾ ಇರ್ತಾರೆ. ಬಟ್ ನನಗೆ ಪಾಪು ಆರಾಮಾಗಿ ಕುಡಿಬೇಕು, ನನಗೆ ಬೆನ್ನು ಬಂದು ಪರವಾಗಿಲ್ಲ ಅಂತ. ಬಟ್ ನೀವು ಸ್ಟಾರ್ಟಿಂಗ್ನಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಫುಲ್ಲು ಹಾಕ್ಕೊಂಡು ಟ್ರೈ ಟು ರಿಲ್ಯಾಕ್ಸ್, ಒಂದು ಒಳ್ಳೆ ಪೊಸಿಷನ್ ಈ ತೊಗೊಂಡು ದೆನ್ ಹೋಲ್ಡ್ ಹರ್ ಆ್ಯಂಡ್ ಫೀಲ್ ಮಾಡಿ. ಇಲ್ಲ ಅನ್ಕೊಂಡೆಲ್ಲ ಹಾಕಿ ಕುಡಿಸ್ಬೇಕು. ಇದುವರೆಗೂ ಕೊಡಿಸಿಲ್ಲ, ನಾನು ಅದು ಅಭ್ಯಾಸ ಮಾಡಿಲ್ಲ. ನಿದ್ದೆಯಲ್ಲಿ ಮಲ್ಕೊಂಡೆ ಕುಡಿಸ್ತಾರೆ.
ಆಕ್ಚುಲಿ ನಾನು ನನ್ನ ಮಗಳು ಸಜೆಸ್ಟ್ ಮಾಡಿದೆ, ಇಲ್ಲ ಅಮ್ಮಿ ನಾನು ಕುಡ್ಸಲ್ಲ ಅಂತ ಹೇಳಿ. ನನಗೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಾವು ಮಲ್ಕೊಂಡೆ ಕುಡಿಸ್ತಾ ಇದ್ದೆ ಆಕ್ಚುಲಿ, ಆದ್ರೆ ಅದು ತಪ್ಪಂತೆ. ಸೋ ಮೆನಿ ಥಿಂಗ್ಸ್ ಐ ರಿಲೇಟ್ ಟು ಅಸ್. ಓಕೆ, ನಾವು ಮಲ್ಕೊಂಡು ನೀರಾದ್ರೂ ಕುಡಿಯೋಕ್ಕಾಗತ್ತಾ? ವಿ ಕಾಂಟ್ ಸ್ವಾಲೋ ಅಲ್ಲ. ಹೆಂಗೆ ಮಕ್ಕಳು ನಾನು ಹೆಂಗೆ ಕುಡಿಯೋದನ್ನೇ ನಾನು ಯಾವಾಗಲೂ ನಾನು ಟ್ರೀಟ್ ಮಾಡಿ ಇಟ್ಕೊತೀನಿ, ಹೈಟಲ್ಲಿ ತಲೆ ಇಟ್ಕೊತೀನಿ, ಸೊ ದಟ್ ಶಿ ಕ್ಯಾನ್ ಸ್ವಾಲೋ ಈಸಿಲಿ ಅಂತ. ಮಲ್ಕೊಂಡು ಫ್ಲಾಟ್ ಆಗಿ ಹೆಂಗೆ ಕುಡಿಯೋದು ನಂಗೆ ಆ ಕಾನ್ಸೆಪ್ಟ್ ನಂಗೆ ಇಷ್ಟನೇ ಆಗಿಲ್ಲ. ಸೊ ನಾನು ಯಾವತ್ತೂ ಕೊಟ್ಟಿಲ್ಲ. ಡಾಕ್ಟರ್ನ ಕೂಡ ಕೇಳಿದ್ದೆ ಸ್ಟಾರ್ಟಿಂಗಲ್ಲೇ, ಮಮ್ಮಿ ಹೇಳಿದ್ರು ಅಂತ ನೋ ಅಂತಂದ್ರು. ಆ್ಯಂಡ್ ಆಲ್ಸೋ ಇನ್ ಬಿಟ್ವೀನ್ ನಾನು ಒಂದು ಹಾಸ್ಪಿಟಲ್ಗೆ ಹೋಗಿದ್ದಾಗ ಪಾಪು ಹುಷಾರಿಲ್ಲದೆ ಅಂತ ಕ್ಲೌಡ್ನಲ್ಲಿ ಹೋಗಿದ್ದಾಗ ಅಲ್ಲಿ ಕೂಡ ಡಾಕ್ಟರ್ಸ್ ಹೇಳಿದ್ರು ಇಯರ್ ಟೆಸ್ಟ್ ಮಾಡುವಾಗ ಅದೇ ಟೆಸ್ಟ್ ಲೈಕ್ ಆಲ್ ಫೈನ್, ಏನೂ ಇಲ್ಲ, ಅವ್ರಿಗೆ ಹಿಂಗೆ ಮಾಡ್ಕೊಂತಾರೆ, ಹಿಂದೆ ಬಂದಾಗಿಲ್ಲ. ಅದಕ್ಕೋಸ್ಕರ ಅವಾಗ ಹೇಳಿದ್ರು ನೀವೇನಾದರೂ ಮಲ್ಕೊಂಡು ಹಾಲು ಕುಡಿಸೋದು ಗುಡ್ ಓನ್ಲಿ, ಇಯರ್ ಇನ್ಫೆಕ್ಷನ್ ಎಲ್ಲ ಏನೂ ಇಲ್ಲ. ನೀವು ಮಲ್ಕೊಂಡು ಹಾಲು ಕುಡಿಸಿದಾಗ ಇಯರ್ ಇನ್ಫೆಕ್ಷನ್ ಚಾನ್ಸಸ್ ಎಲ್ಲ ಜಾಸ್ತಿ. ಸೊ ಎಸ್, ಸೊ ನೀವು ಏನೇ ಫಾಲೋ ಮಾಡೋಕ್ಕೆ ಮುಂಚೆ ತುಂಬಾ ರಿಸರ್ಚ್ ಮಾಡಿ ಇದೇ ರೀತಿ ವೀಡಿಯೋಸ್ ತುಂಬ ಜನ ಮಾಡಿ ಹಾಕಿರ್ತಾರೆ. ನಾನು ತುಂಬಾ ರೆಫರ್ ಮಾಡ್ತಾ ಇದ್ದೆ. ಸೊ ದ್ಯಾಟ್ ಧೈರ್ಯ ಬರ್ತಾ ಇತ್ತು ನನಗೆ, ಮಮ್ಮಿ ನೋಡಮ್ಮ ಅವ್ರ ಮಗುಗೂ ಹೀಗೇನೆ, ಡೋಂಟ್ ಪ್ಯಾನಿಕ್ ಮಮ್ಮಿ, ಅವ್ರಿಗೂ ಹೀಗೆ ಆಗ್ತಾ ಇದೆ, ಏನು ವರಿ ಮಾಡ್ಕೋಬೇಡ, ಡೋಂಟ್ ವರಿ ಅಂತ. ಬಿಕಾಸ್ ಅವ್ರದ್ದು 30 ವರ್ಷದ ಮುಂಚಿನ ಎಕ್ಸ್ಪೀರಿಯನ್ಸ್ಗೆ ವಿ ಕಾಂಟ್ ಕಂಪೇರ್ ನಾವು. ಅವಾಗಿನ ಥರ ನಿಜ ಇಲ್ಲ. ನಾವು ಬೆಳೆಸಿದ ರೀತಿನೇ ಚೇಂಜು. ಇವಾಗ ಬೆಳೆಸಿರೋ ಇವಾಗ ಮಕ್ಕಳಿರೋ ನಾವು 10ನೇ ಕ್ಲಾಸ್ವರೆಗೂ ನಮ್ಗೆ ಅಷ್ಟು ಖರ್ಚಾಗಿರ್ಬೇಕು. ಮಕ್ಳಿಗೆ 1 ವರ್ಷಕ್ಕೆ ನಾವು ಅಷ್ಟು ಖರ್ಚು ಮಾಡ್ಬೇಕಾಗುತ್ತೆ. ಹೌದು, ನಾವೇನು ಮಾಡಿರಲ್ಲ. ನಮ್ಮನ್ನ 10 ವರ್ಷ ಬೆಳೆಸಿರೋದು ಒಂದೇ, ಮಕ್ಳಿಗೆ 1 ವರ್ಷ ನೋಡ್ಕೊಳ್ಳೋದು ಒಂದೇ ಈಗಿನ ಕಾಲದಲ್ಲಿ. ಸೋ ಮೆನಿ ವ್ಯಾಕ್ಸಿನ್ಸ್ ಎಲ್ರಿ ಮಾಡಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬರುತ್ತೆ. ಸೋ ಮೆನಿ ಥಿಂಗ್ಸ್ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಟ್ರಸ್ಟ್ ಯುವರ್ ಡಾಕ್ಟರ್ಸ್ ಹೇಳ್ತಾರೆ ಹಾಕಿ. I'm always like ಡಾಕ್ಟರ್ ಏನು ಹೇಳ್ತಾರೆ I go with that, I stick to that, because at the end of the day ಪಾಪು ಹುಷಾರಿಲ್ಲ ಏನಾದ್ರು ಆಯ್ತು, we go to the doctors. ಇನ್ಯಾರ ಹತ್ರ ಹೋಗ್ತೀವಿ ನಾವು? ಸೊ ಟ್ರಸ್ಟ್ ಯುವರ್ ಡಾಕ್ಟರ್ಸ್ ಆ್ಯಂಡ್ ಆಲ್ಸೋ ಯುವರ್ ವಿಲ್ ಪವರ್. ನಿಮ್ಗೆ ಏನು ಅನ್ಸುತ್ತೆ ಅದು ಮಾಡಿ. ಮದರ್ ಇಸ್ ಆಲ್ವೇಸ್ ದ ಬೆಸ್ಟ್. ಥಿಂಕ್ ಮಾಡೋದೇ ಮದರ್ ಅವ್ರವ್ರ ಮಕ್ಕಳಿಗೆ. ಸೊ ಯಾರೋ ಏನೋ ಹೇಳಿದ್ರು ಮಾತ್ರ ಕೇಳಲೇಬೇಡಿ. ಅವಾಗ ತುಂಬಾನೇ ಕನ್ಫ್ಯೂಷನ್ಸ್ ಆಗುತ್ತೆ. ಇವರೇನೋ ಹೇಳಿದ್ರು ಅದು ಕೊಡು, ಅವನೇನೋ ಹೇಳಿದ್ರು ಇದು ಕೊಡು, ಡೋಂಟ್ ಎವರ್ ಡೂ ದಟ್. ಅಯ್ಯೋ ಅದೇನೋ ಬಜೆ ಕೊಡು, ಜಾಕಾಯಿ ಕೊಡು, ಕೊಟ್ಟಿಲ್ಲ ಅಂತೆಲ್ಲ ಏನು ಫಾಲೋ ಮಾಡಿಲ್ಲ. ನಾರ್ಮಲ್ ಡಾಕ್ಟರ್ಸ್ ಏನು ಹೇಳ್ತಾರೆ, ಇವಾಗಿನ ಕಾಲಕ್ಕೆ ಹೆಂಗೆ ಏನೇನು ಕೊಡಬೇಕು ಅದೇನೇ ಕೊಡಿ. ಇಷ್ಟು ಬಜೆ ಇಷ್ಟು ಜಾಕಾಯಿ ಎಲ್ಲ ಡಸ್ಟ್ಬಿನ್ ಹಾಕಿ ನನಗೆ ಏನು ಕೊಟ್ಟಿಲ್ಲ. ಇಟ್ ವಾಸ್ ನಾಟ್ ರಿಕ್ವೈರ್ಡ್. ಬಿಕಾಸ್ ನಾನು ಬ್ರೆಸ್ಟ್ ಮಿಲ್ಕ್ ಕೊಡ್ತಾ ಇದ್ದಿದ್ರಿಂದ ಡೈಜೆಷನ್ ಇಶ್ಯೂನೇ ಆಗಲ್ಲ. ಆಕ್ಚುಲಿ ಅವ್ಳು ಊಟ ತಿನ್ಸಿದ್ಮೇಲೆ ಹುಷಾರ್ ತಪ್ತಾ ಇರೋದು. ಫಸ್ಟ್ ಹಾಲು ಕುಡ್ಕೊಂಡು ಅವಳು ಆರಾಮಾಗಿದ್ಲು. ಒಂದಿನ ಜ್ವರ ನೆಗಡಿ ಏನೂ ಇಲ್ಲ. ನಮ್ಮಮ್ಮ ಇವಾಗಲೂ 9 ತಿಂಗಳಿಗೂ ಏನಿಲ್ಲ ಅಂದ್ರೆ ಇವಾಗ ನೋಡು ಅಂತಾರೆ ನಮ್ಮಮ್ಮ. ನೋಡಿದ್ರೆ ಇವಾಗ ಎಲ್ಲ ತಿಂತಾಳೆ. ಡೈಜೆಷನ್ ಆಗಿ 2 ಸತಿ ಹುಷಾರ್ ತಪ್ಪಿದಲ್ಲ. ಅದರ್ವೈಸ್ ಆಲ್ ಫೈನ್. ಏನು ಮಾಡೋಕ್ಕಾಗಲ್ಲ. ಇವಾಗ ಸಾಲಿಡ್ ಫುಡ್ ಸ್ಟಾರ್ಟ್ ಆಗಿದೆ, ಕೆಲವೊಂದು ಅಡ್ಜಸ್ಟ್ ಆಗಿಲ್ಲ ಅಂತ ದ್ಯಾಟ್ ಫೇಸ್. ಅದು ನಂಗೆ ಸಿಕ್ಕಾಪಟ್ಟೆ ಅವಾಗ ನನಗೆ ಐ ಗೋ ಟು ಅ ಟ್ರಾಮಾ, ಯಾಕೆ ಹಿಂಗೆ ಅಂತ. ಬಿಕಾಸ್ ನಾನು ಮತ್ತೆ ಎಂಡ್ ಆಫ್ ದ ಡೇ 24 hours ನೋಡ್ಕೋಬೇಕಾಗುತ್ತೆ, ಹೋಲ್ ನೈಟ್ ನೋಡ್ಕೋಬೇಕು. ಗೋಯಿಂಗ್ ಬ್ಯಾಕ್ ಟು ಬ್ರೆಸ್ಟ್ ಫೀಡಿಂಗ್ ಜರ್ನಿ, ಲೈಕ್ ಮಾರ್ನಿಂಗ್ ಅವ್ರಿಗೆ ಊಟ ಸಾಕಾಗ್ತಿದ್ದೋ ಇಲ್ವೋ ಅಂತ ಐ ಕೀಪ್ ಫೀಲಿಂಗ್ ಹರ್. ಡಿಹೈಡ್ರೇಟ್ ಆದರೆ ಮತ್ತೆ ಅದು ಜ್ವರ ಬರುತ್ತೆ, ಜ್ವರ ಜಾಸ್ತಿ ಆಗುತ್ತೆ. ಡಿಹೈಡ್ರೇಟ್ ಆಗದೆ ನೋಡ್ಕೋಬೇಕು. ಆ್ಯಂಡ್ ಸಮ್ಮರಲ್ಲಂತೂ ನೀರು ಚೆನ್ನಾಗಿ ಕುಡಿ. ನೀರು ಅಷ್ಟೇ. ಆ್ಯಂಡ್ 6 months ಒಳವರೆಗೂ ನಾನು ಯಾವತ್ತೂ ನೀರು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಈಗಿನ ಏನಿದೆ ಆ ಪ್ರೊಸೀಜರ್ ಡಾಕ್ಟರ್ಸ್ ಏನು ಹೇಳಿದ್ದಾರೆ, ಐ ಸ್ಟಿಕ್ ಟು ದ್ಯಾಟ್. ಏನು ಹೇಳಿದ್ರು ಡಾಕ್ಟರ್ಸ್ ಅಷ್ಟೇನೆ ಮಾಡಿ. ಎಲ್ಲರೂ ಇನ್ನೂ ದಪ್ಪ ಹೋಗ್ತಾಳೆ. 3 ತಿಂಗಳಿಂದ ಸೆರ್ಲಾಕ್ ಕೊಡಿ. ನಾವು ನಿಜ ಏನು ಕೊಟ್ಟಿಲ್ಲ, ಬರೇ ತಾಯಿ ಫಾರ್ಮುಲಾ ಮಿಲ್ಕ್ ಕೊಡಿ, ಫಾರ್ಮುಲಾ ಮಿಲ್ಕ್ ಕೊಡಿ, ಫಾರ್ಮುಲಾ ಮಿಲ್ಕ್ ಕೊಡಿ. ಯಾಕೆ ಅರ್ಥ ಮಾಡ್ಸದೆ ಹಂಗಾಗತ್ತೆ. ನಿಮಗೂ ತುಂಬ ಜನ ಸಜೆಷನ್ಸ್ ಕೊಡ್ತಾರೆ. ಓಕೆ ಓಕೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡಿ. ನಾನು ಹಾಗೆ ಮಾಡೋದಕ್ಕೆ ಶುರು ಮಾಡಿದೆ. ಬಿಕಾಸ್ ನಂಗೆ ಸಿಕ್ಕಾಪಟ್ಟೆ ಯಾಕೆ ಹಿಂಗೆ ತಲೆ ತಿಂತಾರೆ ಅಂತ ಅನ್ಸೋದು. ಆಸ್ ಅ ಮದರ್ ಐ ನೋ ಅಲ್ಲ. ಎಲ್ಲರೂ ಕಮೆಂಟ್ಸ್ ತುಂಬ ಕಮ್ಮಿ. ಓಕೆ, ವೆರಿ ಫ್ಯೂ ಪೀಪಲ್. ಅದರ್ವೈಸ್ ನನಗೆ ಯಾರು ಕಮೆಂಟ್ ಮಾಡೋರೇ ಇಲ್ಲ. ನಾನು ನಾಟ್ ವೆರಿ ಕ್ಲೋಸ್ ಟು ಎನಿಬಡಿ ಇನ್ ಲೈಫ್. ನನ್ನ ಫ್ಯಾಮಿಲಿ ಎಷ್ಟಿದೆ ಅಷ್ಟೇ. ವೆರಿ ಫ್ಯೂ ಫ್ರೆಂಡ್ಸ್ ಎಲ್ಲ ಪಾಸಿಟಿವ್ ಆಗಿ ನಂಗೆ ಹೇಳ್ತಾರೆ. ವಾಟ್ ಐ ಬೀನ್ ಡೂಯಿಂಗ್. ಯೂಟ್ಯೂಬಲ್ಲೆಲ್ಲ ನೋಡ್ತಾರೆ, ಸೊ ಸಿಕ್ಕಿದಾಗ ಹೇಳ್ತಾರೆ. ವೆರಿ ಫ್ಯೂ, 2-3 ಜನ ಅಷ್ಟೇ ಏನಾದರೂ ನೆಗೆಟಿವ್ ಅಂತ ಹೇಳಿದ್ರು. ನೆಗೆಟಿವ್ ಅಂತೆಲ್ಲ ಹೇಳೋಕ್ಕಲ್ಲ, ಔಟ್ ಆಫ್ ಕನ್ಸರ್ನ್ ಹೇಳ್ತಾರೆ ಅನ್ಸುತ್ತೆ. ಬಟ್ ಅವರು ಯೋಚನೆ ಮಾಡಬೇಕು ಅನ್ಸುತ್ತೆ. ಹಂಗೆ ಹೇಳಿದಾಗ ವಾಟ್ ಆಮ್ ಐ ಸಪೋಸ್ ಟು ಡೂ, ಏನು ಮಾಡೋಣ. ಆ್ಯಂಡ್ ನಾನು ಕೇಳ್ಕೊಂಡು ಬಂದಿರೋ ಥರ ಇದ್ದಾಳೆ ನನ್ನ ಮಗಳು. ಐ ಆಲ್ವೇಸ್ ವಾಂಟೆಡ್. ಬಟ್ ನಾನು ಹಿಂಗಿದ್ದೆ. ನಾನು ಕಾಲೇಜ್ ನಾನು ಆಫೀಸ್ಗೆ ಹೋಗುವಾಗಲೂ ಎಲ್ಲರೂ ಇನ್ನೂ ಸ್ಕೂಲ ಅನ್ನೋದು. ಸೊ ನಾನು ನನ್ನ ಮಗು ಕೂಡ ಐ ವಾಂಟೆಡ್ ಫಾರ್ ಟು ಬಿ ಲೈಕ್ ದಟ್. ಪುಟ್ಪುಟಾಣಿ ನನಗೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ತಿರ್ತಿದ್ದೆ. ಯೂಸ್ ಟು ಬಿ ವೆರಿ ಸ್ಮಾಲ್, ಟೈನಿ ಆಗಿರೋರು. ತುಂಬ ಇಷ್ಟ ಆಗುತ್ತೆ ನನಗೆ ಪುಟ್ಪುಟಾಣಿ ಮಕ್ಕಳು. ಸೊ
ಮೈ ಬೇಬಿ ಇಸ್ ಆಲ್ಸೋ ಲೈಕ್ ದ್ಯಾಟ್. ನನಗೆ ಇಷ್ಟ ಆಗೋ ಇದ್ದಾರೆ. ಆ್ಯಂಡ್ ಯಾರಾದ್ರೂ ಏನಾದರೂ ಹೇಳೋಕ್ಕೆ ಮುಂಚೆ ಅವ್ರು ಹೇಳಬೇಕು ಔಟ್ ಆಫ್ ಕನ್ಸರ್ನ್, ಅವ್ರು ಹೇಳಬೇಕು ಅಂತ ಹೇಳ್ತಾ ದೇ ವಿಲ್ ಬಿ ಲೈಕ್ ದ್ಯಾಟ್. ಇಗ್ನೋರ್ ಮಾಡಿ ನಿಮ್ಗೆ ಏನಿಸುತ್ತೆ ತಾಯಿಗಿಂತ ನಿಮ್ಗಿಂತ ನಿಮ್ಮ ಮಗುನ ಬೇರೆಯವ್ರು ಪ್ರೀತಿಸೋಕ್ಕಾಗತ್ತಾ? ನೋ, ನಾಟ್ ಎಟ್ ಆಲ್. ಅವ್ರು ಹೇಳ್ಬೋದು ನನ್ನ ಪ್ರಾಣ ಜೀವ, ಬಟ್ ಎಂಡ್ ಆಫ್ ದ ಡೇ ಅವ್ರು ಹುಷಾರ್ ತಪ್ಪಿ ಏನೇ ಆಗಲಿ ನೀನಿಲ್ಲದೆ ಆಗಲ್ಲ ಮಗುಗೆ. ನೀವೊಬ್ಬರೇ ನೋಡ್ಕೊಳಕ್ಕಾಗೋದು. ಬೇರೆ ಎಲ್ಲರೂ ಮಮ್ಮಿಗಾಗಿ ಹುಷಾರ್ ತಪ್ಪೋದು ನಾನೇ ನೋಡ್ಕೋಬೇಕು. ಬಟ್ ನಾನು ಹುಷಾರ್ ತಪ್ಪಾಗೂ ನಾನೇ ನೋಡ್ಕೋಬೇಕಾಗತ್ತೆ. ಅವ್ರು ಫೀಡ್ ಮಾಡೋಕ್ಕಾಗಲ್ಲ, ಅಥವಾ ನಾನು ಮಾಡುವಂಥದ್ದೆಲ್ಲನೂ ಅವ್ರು ಮಾಡೋಕ್ಕಾಗಲ್ಲ. ಮಮ್ಮಿ ಆಲ್ವೇಸ್ ಅಗ್ರೀಸ್. ಇವಾಗ ಈಗ ನಾನೇ ಪ್ರೀತಿಸೋದು, ನಾನೇ ನೋಡ್ಕೊಂಡ್ಬಿಡ್ತೀನಿ, ಬಿಟ್ಬಿಟ್ಟು ಹೋಗ್ಬಿಡು, ಅವ್ರು ಯಾವತ್ತೂ ಹಾಗೆಲ್ಲ ಇಲ್ಲ, ತಾಯಿನೇ ಅಂತ ಮಮ್ಮಿ ಹೇಳ್ತಾ ಇರ್ತಾರೆ. ತಾಯಿ ನಾವು ಮಾಡೋಕ್ಕೆ ಆಗಲ್ಲ. ಯಾರೇ ಆಗಲಿ ನಾವು ಸ್ವಲ್ಪ ಹೊತ್ತು ಎತ್ಕೋಬೋದು, 10 ನಿಮಿಷ ಎತ್ಕೋಬೋದು, ಅರ್ಧ ಗಂಟೆ ಎತ್ಕೋಬೋದು. ಅವ್ರು ಕೊಡೋ ಕಷ್ಟ ನಾವು ಕೊಡೋಕ್ಕಾಗಲ್ಲ. ಕಷ್ಟ ಆಗೋಕ್ಕಿಂತ there are things only a mother can do, only a mother can think of, only a mother knows what's better to her child. ಇವಾಗ ನಾನು ನನ್ನ ಮಗಳಿಗೆ ಏನ್ ಬೇಕು ಅಂತ ನೋಡ್ಬೋದು, ಆದ್ರೆ ಅವಳ ಮಗಳಿಗೆ ಏನ್ ಬೇಕು ಅಂತ ಅವಳೇ ನೋಡ್ಬೇಕು. ಅಂಡ್ ಅದಕ್ಕೋಸ್ಕರ ಅನ್ಸುತ್ತೆ ಬಾಣಂತನ ಇಟ್ಸ್ ಮೇಡ್ ಟು ಬಿ ಅಟ್ ಮಾಮ್ಸ್ ಪ್ಲೇಸ್, ಬಿಕಾಸ್ ತಾಯಿಗಿಂತ ಯಾರು ನೋಡ್ಕೊಳ್ಳೋದಕ್ಕೆ ಆಗಲ್ಲ, ನೋಬಡಿ. ಸೊ ನಿಮಗೂ ಬಾಣಂತನ ಮಿಸ್ ಮಾಡ್ಕೋಬೇಡಿ. ಅಮ್ಮ ಮನೆಯಲ್ಲಿ ಆರಾಮಾಗಿ ಎಷ್ಟು ದಿನ ಟೈಮ್ ಸಿಗುತ್ತೆ ಅಷ್ಟು ದಿನ ಇದ್ದು ಮಾಡಿಸ್ಕೊಳ್ಳಿ. ಬಿಕಾಸ್ ತಾಯಿ ತರ ಯಾರು ನೋಡ್ಕೊಳ್ಳಿ. ಅಂಡ್ ತಂದೆ ಕೂಡ ಆಬ್ವಿಯಸ್ಲಿ ಐ ನಾಟ್ ಫರ್ಗೆಟ್ ತಂದೆ ತರ ಕೂಡ ಯಾರು ತಿಳಿಸಕ್ಕಾಗಲ್ಲ. ಇವಾಗ ನಾನು ರಾಹುಲ್ನ ನೋಡ್ತಾ ಇದ್ರೆ ಹೌ ಹಿ ಚೇಂಜ್ಡ್ ಅನ್ಸುತ್ತೆ ಗೊತ್ತಾ? ನನಗಿಂತ ಪ್ಯೂರಿಟಿ ಪಾಪು. ಹಿ ನೋಸ್ ಟು ಪುಟ್ ಹರ್ ಟು ಸ್ಲೀಪ್. ಈಗ ನಾನಿಲ್ಲ ಅಂದ್ರೆ ವಿತೌಟ್ ಫೀಲಿಂಗ್ ತಟ್ಟಿ ಹೆಂಗೋ ಆ ಮೂಡ್ ತರಿಸಿ ಲೈಟ್ ಆಫ್ ಮಾಡಿ ಫುಲ್ ಮಲ್ಸರ್ ಗೊತ್ತು ರಾಹುಲ್ಗೆ ಕೂಡ. ಗೋಯಿಂಗ್ ಬ್ಯಾಕ್ ಟು ದೋಸ್ ಡೇಸ್. ನಿಮ್ಮ ಮಗ್ಲೇ ಒಂದು ಮಗು ಅನ್ನೋ ಖುಷಿ ಸಕ್ಕತ್ತಾಗಿರುತ್ತೆ ಅಲ್ಲ ಮಮ್ಮಿ? ಆ್ಯಂಡ್ ನಿಮಗೂ ಅಷ್ಟೇ, ಲೈಕ್ ನನಗೂ ಕೂಡ ನಮ್ಮಪ್ಪ ಅಮ್ಮ ನನ್ನ ಮಗುನ ಎತ್ಕೊಳ್ಳುವಾಗ ಇವ್ರು ಹೆಂಗೆ ಎತ್ಕೊಂಡಿರ್ಬೋದು, ನನ್ನ ಮಗುನ ಎಷ್ಟು ಪ್ರೀತಿಸ್ತಾ ಇದ್ದಾರೆ, ನನಗೆ ಎಷ್ಟು ಪ್ರೀತಿ ಕೊಟ್ಟಿರ್ಬೋದು. ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಮಗು ನಿಮ್ಮ ಅಪ್ಪ ಅಮ್ಮ ಎತ್ಕೊಳ್ಳೋದು ನೋಡುವಾಗ. ಸೊ ಎಷ್ಟೋ ಜನಕ್ಕೆ ಎಷ್ಟೋ ವರ್ಷ ಅಪ್ಪ ಅಮ್ಮನ ಜೊತೆ ಇರ್ತೀರ, ಬಾಣಂತನ ಮಾಡ್ಕೊಂಡ್ರೆ ನಂಗೆ ಆ ವಿಡಿಯೋಗೆ ತುಂಬ ಕಮೆಂಟ್ಸ್ ಬಂದಿತ್ತು. ನಾನು 2 ವರ್ಷದಿಂದ ಇದ್ದೀನಿ, ನಂಗೆ ಒಂದೇ ತಿಂಗಳು ಇರೋಕ್ಕಾಗಿದ್ದು ಅಪ್ಪ ಅಮ್ಮನ ಜೊತೆ, ಹಾಗೆಲ್ಲ ಇದೆ. ಸೊ ಟ್ರೈ ಯುವರ್ ಬೆಸ್ಟ್. ತುಂಬಾ ರೆಸ್ಟ್ ಮಾಡಿ, ಬ್ರೆಸ್ಟ್ ಫೀಡಿಂಗ್, ನಿಮ್ಮ ರೆಸ್ಟ್ ತೊಗೊಳ್ಳೋದು, ಪಾಪು ಫೀಡ್ ಮಾಡೋದು, ಪಾಪು ನೋಡ್ಕೊಳ್ಳೋದು ಬಿಟ್ರೆ ಡೋಂಟ್ ಥಿಂಕ್ ಅಬೌಟ್ ಎನಿಥಿಂಗ್. ಅದೊಂದೇ ನಾನು ಅದೊಂದೇ ಗೋಲ್ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದು ನಾನು ಏನು ಥಿಂಕ್ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ, ಇವನ್ 6 months ನಮಗೆ ಪೇ ಲೀವ್ಸ್ ಯಾಕೆ ಕೊಡ್ತಾರೆ? ಟು ಟೇಕ್ ಕೇರ್ ಆಫ್ ಅವರ್ ಬೇಬಿ, ವಿ ಹ್ಯಾವ್ ಅ ಜಾಬ್ ಅಂತಾನೆ ಅಲ್ಲ. ಸೊ ದಟ್ 6 months ಆಫ್ ಲೈಕ್ ಓನ್ಲಿ ಬೇಬಿ ಅಂತಾನೆ. ಸೊ ಈಗಲೂ ಅಷ್ಟೇ ಫಸ್ಟ್ ಥಿಂಗ್ ಪಾಪುನೇ ಪ್ರಿಯಾರಿಟಿ ಬರ್ತಾಳೆ. ಫಸ್ಟ್ ಅವಳಿಗೆ ಏನು ಬೇಕು ಅದು, ಆಮೇಲೆ ನಂದು ಅನ್ನೋ ಥರ. ಸೊ ಟ್ರೈ ಯುವರ್ ಬೆಸ್ಟ್. ಕಿಡ್ಸ್ ತಾಯಿದು ಹಾಲು, ಎದೆ ಹಾಲು, ತಾಯಿ ಎದೆ ಹಾಲು ಬೆಸ್ಟ್ ಅಷ್ಟೇ. ಆ್ಯಂಡ್ ಚೆನ್ನಾಗಿ ರೆಸ್ಟ್ ಮಾಡಿ. ನಾನು ಅದು ಕೂಡ ಅಬ್ಸರ್ವ್ ಮಾಡಿದ್ದೀನಿ. ಒಂದ್ಸತಿ ನಾವು 1 month ಆದಮೇಲೆ ವಿ ಹ್ಯಾವ್ ಟು ಶಿಫ್ಟ್ ಅವರ್ ಹೌಸ್. ಯಾಕೆ ರೆಸ್ಟ್ ಮಾಡಕ್ಕೆ ಹೇಳ್ತಾರೆ ಅಂತ ನಂಗೆ ಅವಾಗ ನನಗೆ ಗೊತ್ತಾಗೋಕ್ಕೆ ಶುರುವಾಗಿತ್ತು, ಯಾಕೆ ರೆಸ್ಟ್ ಮಾಡಬೇಕು ಅಂತ. ನಿಮ್ಮ ಬಾಡಿನಲ್ಲಿ 40% ಆಫ್ ದ ಎನರ್ಜಿ ಗೋಸ್ ಟುವರ್ಡ್ಸ್ ಪ್ರೊಡ್ಯೂಸಿಂಗ್ ಮಿಲ್ಕ್. ಆ್ಯಂಡ್ ಪಾಪು ಕುಡಿಸೋದ್ರಲ್ಲಿ ಅಷ್ಟು ಎನರ್ಜಿ ಡ್ರೈನ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ಸೊ ಮಚ್ ಎನರ್ಜಿ ವಿತ್ ಇನ್ ಯು. ಅದಕ್ಕೋಸ್ಕರ ನೀವು ಲೈಕ್ ಏನೋ ಕೆಲಸ ಮಾಡೋದು ತುಂಬ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ರೆ ಪ್ರೊಡ್ಯೂಸ್ ಆಗಲ್ಲ. ದಟ್ಸ್ ವೈ ಯು ಹ್ಯಾವ್ ಟು ರೆಸ್ಟ್. ದ ಮೋರ್ ಯು ರೆಸ್ಟ್, ದ ಮೋರ್ ಮಿಲ್ಕ್ ಯು ಪ್ರೊಡ್ಯೂಸ್. ಆ್ಯಂಡ್ ನಾನು ಕೂಡ ನನಗೆ ತುಂಬ ಯಾವಾಗ ಅಂದರೆ ಸೊಪ್ಪು ತರಕಾರಿ ತಿನ್ನೋಣ, ಬರೀ ವೆಜಿಟೇಬಲ್ಸ್ ತಿಂದ್ರೂ ತಿಂದಾಗ ಚೆನ್ನಾಗಿ. ಸೊಪ್ಪು, ಆಮೇಲೆ ಮಟನ್ನು, ನಾಟಿ ಕೋಳಿ, ಬ್ರಾಯ್ಲರ್ ಕೋಳಿ ಎಲ್ಲ ಏನು ತಿಂದಿಲ್ಲ. 1 ವರ್ಷ 9 months ವರೆಗೂ ಫ್ರೂಟ್ಸು ಕೊಟ್ಟಿಲ್ಲ ನನಗೆ. ಬಟ್ ಡಾಕ್ಟರ್ಸ್ ಸೆಡ್ ಫ್ರೂಟ್ಸ್ ತಿನ್ಬೋದು ಅಂತ. ಬಟ್ ಕೆಲವೊಂದು ಪದ್ಧತಿಗಳು ನಾನು ಹಳೆಯದು ಫಾಲೋ ಮಾಡಿದ್ದೀನಿ. ಬಿಕಾಸ್ ನನಗೆ ಕೆಲವೊಂದು ಡೂ ಯುವರ್ ರಿಸರ್ಚ್ ಗೆಟ್ಟು ನೋಡಿಗೆ ಬಿಕಾಸ್ ಪಾಪುನೇ ನನ್ನ ಪ್ರಿಯಾರಿಟಿ. ಹುಷಾರ್ ತಪ್ಪದು ನೋಡೋಕ್ಕಾಗಲ್ಲ. 9 months ವರೆಗೂ ನೋ ಫ್ರೂಟ್ಸ್. ಮಮ್ಮಿ ಒಂದು ವರ್ಷ ಅಂದಿದ್ರು. ಬಟ್ ಗಂಡ ಮನೆಗೆ ಹೋದ್ಮೇಲೆ ತಿನ್ನಕ್ಕೆ ಶುರು ಮಾಡಿದೆ ನಾನು. ಸಾಲಿಡ್ ಸ್ಟಾರ್ಟ್ ಮಾಡಿದ್ವಿ. ಪಾಪುಗೆ ಫ್ರೂಟ್ಸ್ ತಿಂತಾ ಇದ್ವಿ, ನಾನು ಯಾಕೆ ತಿನ್ಬಾರ್ದು ಅಂದ್ಬಿಟ್ಟು ಐ ಸ್ಟಾರ್ಟೆಡ್. ಆ್ಯಂಡ್ ಚಪಾತಿ ದೋಸೆ ಕೂಡ ನನಗೆ ಇರೋಕ್ಕಾಗಲಿಲ್ಲ. ಆ್ಯಂಡ್ ಬ್ರೆಡ್ ತಿನ್ಬೋದು, ಬ್ರೆಡ್ ತಿನ್ನೋರು. ಬಟ್ ನಾನು ತಿನ್ನಲಿಲ್ಲ ಬಿಕಾಸ್ ಇಟ್ಸ್ ಮೈದಾ. ಹೌ ವಿ ಕ್ಯಾನ್ ಈಟ್ ಬ್ರೆಡ್ ಬಟ್ ನಾಟ್ ಚಪಾತಿ ದೋಸೆ ಅಂತೆ ಹೆಂಗೆ. ಸೊ ಕೆಲವೊಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದೆ. ಪಾಪುಗೆ ಏನು ಆಗ್ತಾಯಿಲ್ಲ. ಬಟ್ ಎಗ್ ತಿಂದರೆ ಆಗ್ತಾ ಇರಲಿಲ್ಲ ಪಾಪುಗೆ, ವಿಚ್ ಮಮ್ಮಿ ಕೂಡ ಹೇಳಿದ್ರು. ನಾನು ಟ್ರೈ ಮಾಡಿ ನೋಡಿದೆ, ಎಗ್ ಆಗ್ತಿರಲಿಲ್ಲ. ಶಿ ಯೂಸ್ ಟು ಪ್ಯೂರ್. ಸೊ ಹಾಲು ಕುಡ್ದಿದ್ದೆಲ್ಲ ಕಕ್ಬಿಡೋರು. ಬಟ್ ಚಪಾತಿ ದೋಸೆಯಿಂದ ಏನೂ ಆಗಿಲ್ಲ.
ಸೊ ಬಟ್ ಜಾಸ್ತಿ ತಿನ್ಬೇಡಿ, ರೇರ್ ಆಗಿ ಐ ಯೂಸ್ ಟು ಈಟ್. ನನಗೆ ಚಪಾತಿ ದೋಸೆ ರೊಟ್ಟಿಗಳು ಇಲ್ಲದೆ ಇರೋಕ್ಕಾಗಲ್ಲ. ನೈಟ್ ಹೊತ್ತು ನನಗೆ ರೈಸ್ ತಿನ್ನೋಕ್ಕಾಗಲ್ಲ, ತುಂಬಾ ಕಷ್ಟ. ಅದರ್ವೈಸ್ ಬರೀ ಏನೋ ಮಾಡಿ ಫುಡ್ ಎಲ್ಲ ಕೊಡ್ತಾ ಇದ್ದಾರೆ. ನಾವು ಬೆಳ್ಳುಳ್ಳಿ ಬಜ್ಜಿ, ಈರುಳ್ಳಿ ಕಾಯಿ ಯೂಸ್ ಮಾಡೋ ಹಾಗಿಲ್ಲ, ಕೊಬ್ಬರಿ ಯೂಸ್ ಮಾಡ್ತಾ ಇದ್ದು, ಆಮೇಲೆ ನಾಟಿ ಕೋಳಿ ಸಾರು, ಆಮೇಲೆ ಮೋಸ್ಟ್ ಆಫ್ ದ ಡೇಸ್ ಬರೀ ಇದೇನೆ. ಉಪ್ಪಿಟ್ಟು, ಬೆಳ್ಳುಳ್ಳಿ ಬಜ್ಜಿ, ಜೀರಿಗೆ ಬಜ್ಜಿ, ಬಜ್ಜಿ ಆ ಥರದ್ದೇ, ಈ ಥರದ್ದೇನೆ ರೇರ್. ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ 2 months ಆದ್ಮೇಲೆ ಸ್ಟಾರ್ಟ್ ಮಾಡಿದೆ ಇಡ್ಲಿ ದೋಸೆ ಎಲ್ಲ. ನನಗೆ 2 ತಿಂಗಳು ಆದ್ಮೇಲೆ ಸಖತ್ ಕಷ್ಟ ಆಗಕ್ಕೆ ಶುರು ಆಯಿತು. ಏನಾದರೂ ಬೇಕಲ್ಲ ರುಚಿಯಾಗಿ ತಿನ್ನಕ್ಕೆ ಅಂತ ಶುರು ಆಗುತ್ತೆ. ಸೊ ಚಪಾತಿ ದೋಸೆ ಎಲ್ಲ ಏನೂ ಆಗಲಿಲ್ಲ. ಸೊ ನೀವು ಒಂದ್ಸತಿ ಫಸ್ಟ್ 1 month ಮಾತ್ರ ತುಂಬಾ ಸ್ಟ್ರಿಕ್ಟ್ ಆಗಿರಿ. ಉಳ್ಳಿ ಸೊಪ್ಪು, ಮಟನ್ ಕೂಡ 1-2 weeks, ಮಟನ್ ಚಿಕನ್ ಸೂತ್ಕ ಕಳಿಯೋದು ಕೊಡಲ್ಲ 15 days. 11 ದಿನ ಸೂತ್ಕ ಕಳ್ಕೊಂಡ್ಮೇಲೆ ನಾವು ಕೊಡ್ತೀವಿ. ನಂಗೆ ನಾಟಿ ಕೋಳಿ ಮಟನ್ ಅವಾಗಲೇ ನಂಗೆ ಅಭ್ಯಾಸ ಆಗುತ್ತೆ. ನಾಟಿ ಕೋಳಿ ಚೆನ್ನಾಗಿ ತುಂಬಾ ವಾರಕ್ಕೆ 2 ಸತಿ 3 ಸತಿ ಬರೀ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಅಂಡ್ ಸೂಪ್. ಅಲ್ಲ ಅದು ಕಾಳು ಸೂಪ್ ಅಡಿಗೆ ಬಲ ಬರುತ್ತೆ. ಕಾಳು ಸೂಪ್ ಕೂಡ ಬಟ್ ತುಂಬಾ ಕುಡಿಯೋಕ್ಕಾಗಿಲ್ಲ. ಇಲ್ಲಿ ಇರೋವರೆಗೂ ಒಂದು 4-5 ತಿಂಗಳು ಕುಡಿದೆ. ಟೈಮ್ ಸಿಕ್ಕಲ್ಲ, ನೆನಪು ಆಗಲ್ಲ. ಯಾಕಂದ್ರೆ ಇನ್ನು ಸೊಂಟ ಸರಿಯಾಗಿ ಬಲ ಇಲ್ಲ. ನಂಗೆ ಊಟದ ಟೈಮಿಂಗ್ಸ್ ಇವಾಗ ಇಲ್ಲಿ ರಿಪೇರ್ ಆಗೋಗಿದೆ. ಸೊ ಐ ಡೋಂಟ್ ಗೆಟ್ ಟೈಮ್. ಕಾಲು ಸೂಪ್ ಎಲ್ಲ ಮರ್ತ್ಬಿಟ್ಟಿದ್ದೀನಿ, ಅದಿದೆ ಅಂತಾನೆ ಮರ್ತ್ಬಿಟ್ಟಿದ್ದೀನಿ. ಸೊ ಎಸ್, ಫುಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಮಿಲ್ಕ್ ಪ್ರೊಡಕ್ಷನ್ ಆಗುತ್ತೆ ಸೊಪ್ಪುಗಳಿಂದ. ತರಕಾರಿನೂ ತಿಂತಾ ಇದ್ದೆ, ಬಟ್ ಐ ಕುಡ್ ನೋಟಿಸ್ ತರಕಾರಿಯಿಂದ ಅಷ್ಟಿಲ್ಲ. ಸೊಪ್ಪು, ನಾಟಿ ಕೋಳಿ, ಬ್ರಾಯ್ಲರ್ ಕೋಳಿ ಎಲ್ಲ ತಿಂದೇ ಇಲ್ಲ ನಾನು. 6 months ವರೆಗೂ. ಆಮೇಲೆ ನಾಟಿ ಕೋಳಿ ಮಾಡ್ಬೇಕಂದ್ರೂ ಕೊಬ್ಬರಿನೇ, ಬಸ್ಸಾರು ಮಾಡ್ಬೇಕಂದ್ರೆ ನೀರ್ ತರ ಇರುತ್ತೆ. ಬಟ್ ನನಗೆ ಅಟ್ಲೀಸ್ಟ್ ಏನೋ ಡಿಫ್ರೆಂಟ್ ರುಚಿ ಅಂತ ತಿನ್ಕೊಂಡ್ಬಿಡ್ತೇನೆ. ಎಲ್ಲದಕ್ಕೂ ಕೊಬ್ಬರಿನೇ, ಮೊಸೊಪ್ಪು ಮಾಡು ಕೊಬ್ಬರಿ, ಸೊಪ್ಪಿನ ಸಾರು ಕೊಬ್ಬರಿ. ಮಧ್ಯಾಹ್ನಕ್ಕೆ ಮಾತ್ರ ತಿಂತಾ ಇದ್ದೆ, ಅದು ನೈಟ್ ತಿನ್ನೋದಿಲ್ಲ. ಅದೊಂದು. ಅಂಡ್ ಬಿಕಾಸ್ ಮಮ್ಮಿನೇ ಹೇಳೋರು, ನಾನು ಕೊಡಮ್ಮ ಅಂದ್ರೂ ಇಲ್ಲ, ಫ್ರೆಶ್ ಆಗಿ ಬಿಸಿ ಮಾಡ್ಕೊಳ್ಬೇಕು ಬೆಳಿಗ್ಗೆ ಮಧ್ಯಾಹ್ನ ನೈಟು ಅಂತ. ಬಟ್ ಅದಾದ್ಮೇಲೆ 3 months ಆದ್ಮೇಲೆ ಕೊಡಮ್ಮ ಪರವಾಗಿಲ್ಲ, ಇಟ್ಸ್ ಓಕೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಏನಾಗಿಲ್ಲ. ಅಟ್ಲೀಸ್ಟ್ ಕೆಲವೊಂದು 1 month ಅಂತೂ ವೆರಿ ಸ್ಟ್ರಿಕ್ಟ್ ಆಯ್ತು. 2-3 months ಅಲ್ಲಿ ಸ್ವಲ್ಪ ಲೀನಿಯನ್ಸಿ ಥರ, ಅಂದರೆ ತುಂಬ ಏನೂ ಇಲ್ಲ. ಬಟ್ ನಾನು 9 months ವರೆಗೂ ಫ್ರೂಟ್ಸ್ ತಿಂದಿಲ್ಲ, ಬದನೆಕಾಯಿ ತಿಂದಿಲ್ಲ. ಆಮೇಲೆ ಅದೆಲ್ಲ ಅಂತೂ ನನಗೆ ತಿಂದಿಲ್ಲ. ಐಸ್ ಕ್ರೀಮ್ ನಾನು 1 ವರ್ಷವರೆಗೂ ತಿಂದಿಲ್ಲ. ಕೆಲವೊಂದು ಫ್ರೂಟ್ಸ್ ಅಂತೂ 9 ತಿಂಗಳವರೆಗೂ ತಿಂದಿಲ್ಲ. ಸೊ ಕೆಲವೊಂದೆಲ್ಲ ಫಾಲೋ, ಲೈಕ್ ಅಪ್ಪ ಅಮ್ಮ ಏನು ಹೇಳ್ತಾರೆ ಕೇಳಿ. ಅವಾಗಿನ ಕೆಲವೊಂದು ಕೂಡ ಈಗಲೂ ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇನ್ನೊಂದು ಟಿಪ್ಸ್ ಅಂದರೆ ನನಗೆ ಪಾಪುಗೆ ಶೆಕೆಗೆ ಸಮ್ಮರಲ್ಲಿ ಏನಾದರೂ ಶೆಕೆ ಹುಳ್ಳೆ ಆದರೆ ಬ್ರೆಸ್ಟ್ ಮಿಲ್ಕ್ ವರ್ಕ್ಸ್ ವಂಡರ್ಸ್. ನೈಟ್ ಹಚ್ಬಿಟ್ರೆ ಬೆಳಿಗ್ಗೆ ಅಷ್ಟು ಮಾಯ ಆಗುತ್ತೆ. ಆ್ಯಂಡ್ ಪಾಪುಗೆ ಇದುವರೆಗೂ ಡೈಪರ್ ರ್ಯಾಷಸ್ ಆಗಿಲ್ಲ. ಸೊ ಒಂದೇ ಒಂದ್ಸತಿ ಯಾವಾಗೋ 1 ದಿನ ಆಗಿತ್ತು ಅಷ್ಟೇ. ಪೂಪ್ ಮಾತ್ರ ಮೇಕ್ ಶೋರ್ ಇಮಿಡಿಯೇಟಾಗಿ ಚೇಂಜ್ ಮಾಡ್ತೀರಾ ಅಂತ. ಒಂದು 10 ನಿಮಿಷ ಬಿಟ್ಟರು ಪೂಪ್ ಮಾತ್ರ ಅದು ಬೇಗ ರ್ಯಾಷಸ್ ಆಗುತ್ತೆ. ಸೊ ನಾನು ಸೆಬಾಮೆಡ್ ರ್ಯಾಶ್ ಕ್ರೀಮ್ ಯೂಸ್ ಮಾಡ್ತೀನಿ. 1 night ಹೋಗುತ್ತೆ ಅದು ಕೂಡ. ಅದು ಬಿಟ್ಟರೆ ಪಾಪುಗೆ ಇದುವರೆಗೂ ಡೈಪರ್ ರ್ಯಾಶ್ ಆಗೇ ಇಲ್ಲ, ಅದು ಒಂದೇ ದಿನ ಆಗಿರ್ತಿತ್ತು. ಸೊ ಅದರ್ವೈಸ್ ನನ್ನ ಸೆಬಾಮೆಡ್ ರ್ಯಾಶ್ ಕ್ರೀಮ್ ವರ್ಕ್ ಆಗ್ತಿತ್ತು. ಅದಕ್ಕೂ ಕೂಡ ಬ್ರಷ್ ಮಿಲ್ಕ್ಗೂ ಕೂಡ ವರ್ಕ್ ಆಗುತ್ತೆ ಅಂತೆ. ಬಟ್ ನಾನು ಅಷ್ಟು ಟ್ರೈ ಮಾಡಿರೋರು ಯಾವತ್ತೂ ಆಗೇ ಇಲ್ಲ. ಫೇಸ್ಗೆ ಅದಾಗ್ತಾ ಇತ್ತು. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಪಾಪುಗೆ ಕಣ್ಣು ರೆಪ್ಪೆನ್ ಕ್ಲೋಸ್ ಆಗಿಬಿಟ್ಟೈತಲ್ಲ, ಅದು ರೈಟ್ ಇದು ಸಿಪ್ಪೆ 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 ಥರ ಒಂದು ಕಣ್ಣು ಬಿಡೋಕೆ ಕಷ್ಟ ಆಗೋದು. ಅಷ್ಟೇ ತಾಯಿ ಎದೆ ಹಾಲು ಹಾಕಿದ್ರೆ. ಇದು ನಮ್ಮ ಚಿಕ್ಕಮ್ಮ ಅಂದ್ರೆ ಹೇಳಿದ್ವಿ, ವೀಣಾ ಆಂಟಿ ಮತ್ತು ಭಾಗ್ಯಮ್ಮ ಅವ್ರಿಗೆ ಅದೆಲ್ಲ ತುಂಬ ಗೊತ್ತು, ಆ ಥರದ್ದೆಲ್ಲ ಟಿಪ್ಸು. ನೋಡ್ಕೊಟ್ಲು ಬ್ರೆಸ್ಟ್ ಮಿಲ್ಕ್ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ. ಅದು ಮತ್ತೆ ಕೈ ಎಣ್ಣೆ, ಹರಳೆಣ್ಣೆ, ಮಸೆಣ್ಣೆ ಮಾಡ್ಬಿಟ್ಟು ಮಸೆಣ್ಣೆ ಅಂತ ಕರಿತಾರೆ. ಹಚ್ಬಿಟ್ರೆ ಒಳ್ಳೆ ಎದೊಳಗೆ ನೀಟಾಗಿ ಕ್ಲಿಯರ್ ಆಗ್ಬಿಡ್ತಾ ಇತ್ತು. ತುಂಬಾ ಒಂದು ತಿಂಗಳವರೆಗೂ ಇತ್ತೆ. ತುಂಬಾ ಆಗ್ಬಿಡೋದು ಒಂದ್ಸತಿ ಒಂದು ಪಾಪ ಕಣ್ಣೇ ಬಿಡಕ್ ಆಗ್ತಾ ಇರಲಿಲ್ಲ, ಹಂಗೆ ಆಗ್ಬಿಡೋದು. ಸೊ ದಿಸ್ ಯೂಸ್ ಟು ವರ್ಕ್. ಸೊ ಕೆಲವೊಂದೆಲ್ಲ ಹಳೆ ಕಾಲದ ವರ್ಕ್ ಆಗಿದ್ವಿ. ಡಾಕ್ಟರ್ ಹೋದ್ರು ಅವ್ರಿಗೆ ಆಯಿಂಟ್ಮೆಂಟ್ ಕೊಡ್ತಾರೇನೋ, ಬಾಯ್ ಯಾಕೆ ಸುಮ್ಮನೆ ಆಯಿಂಟ್ಮೆಂಟ್ ಮೆಡಿಸಿನ್ ನಾನು ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ತೀನಿ ಬೇಗ 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 ನಾನು ಓಡೋಗ್ಬಿಡ್ತೀನಿ. ಬಿಕಾಸ್ ಭಯ ಜಾಸ್ತಿ ಮಾಡ್ಕೊಂಡು ಅವ್ರಿಗೆ ಫೀವರ್ ಆಗಿಬಿಡುತ್ತೆ. ಬಟ್ ನಾನು ಫಸ್ಟ್ ಡಾಕ್ಟರ್ ಹತ್ರ ಓಡೋಗ್ಬಿಟ್ಟು ಬಂದ್ಬಿಡ್ತೀನಿ. ಸೊ ದಟ್ ನಾನು ಆಮೇಲೆ ಏನೇ ಆದ್ರೂ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಹೋಗಿ ತೋರಿಸ್ಕೊಂಡ್ ಬಂದ್ಬಿಡ್ತೀನಿ ಒಂದು ರೌಂಡು. ಸರಿ, ನಿಮಗೆ ಬೋರ್ ಹೊಡ್ಸೋದು ಬೇಡ, ಮಾತಾಡಿ ಬೋರ್ ಇದೇ ರೀತಿ ಏನಾದ್ರು ಬೇರೆದೇನಾದ್ರು ತಿಳ್ಕೋಬೇಕು ಅಂದ್ರೆ ಕಮೆಂಟ್ ಮಾಡಿ. ನಿಮಗೆ ಬೇಕೋ ವಿಡಿಯೋ ಅಂತ ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅಂತ. ವಿ ನಾಟ್ ಎಜುಕೇಟಿಂಗ್ ಎನಿಬಡಿ, ವಿ ನಾಟ್ ಇನ್ಫ್ಲೂಯೆನ್ಸಿಂಗ್ ಎನಿಬಡಿ. ನಮ್ಮ ಲೈಫಲ್ಲಿ ಏನಾಗಿದೆ ಅದನ್ನ ರಿಯಲಿ ಹೇಳ್ತೀವಿ ಅಷ್ಟೇ.
ಆಫ್ಲರ್ ಸಾಕು ಪಾಪ. ಎಸ್, ಸಾಕು ಅಂತ ಅನ್ಕೊಳ್ತೀನಿ. ಸೊ ಬ್ರೆಸ್ಟ್ ಮಿಲ್ಕ್ ಇಸ್ ಆಲ್ವೇಸ್ ದ ಬೆಸ್ಟ್. ನಾವೆಲ್ಲ ಕೂಡ ಇದುವರೆಗೂ ಕೊಟ್ಟಿಲ್ಲ, ಮನೆಯಲ್ಲೇ ಸರಿ ಮಾಡಿದ್ವಿ. ಅದ್ರದ್ದೆಲ್ಲ ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸೆಪ್ರೇಟ್ ವಿಡಿಯೋ ಬೇಕು ಅಂದರೆ ಯಾವ್ಯಾವ ಥರ ವಿಡಿಯೋ ಬೇಕು ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ದಟ್ ನಮ್ಗೆ ಈಸಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ನಿಮ್ಗೆ ಏನು ಬೇಕು ಇನ್ಫಾರ್ಮೇಷನ್ ಅದನ್ನೇ ಕೊಡ್ತೀವಿ. ಸೊ ವಿದೌಟ್ ಫರ್ದರ್ ಅಡ್ಯೂ ಐ ಕ್ಲೋಸ್ ದ ವಿಡಿಯೋ ಹಿಯರ್. ಜಾಸ್ತಿ ಹೇಳ್ಕೊಂಡು ಬಾಯ್ ಬಾಯ್. See you all, lots of love. Bye bye.